ಮೂವಿಯ ಓಪನಿಂಗ್ ಸೀನ್ನಲ್ಲೇ ಬಿ ಮತ್ತು ಥಾಮಸ್ ಇಬ್ಬರದ್ದು ಮದುವೆ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಆ ಊರಿನ ಜನರೆಲ್ಲ ಮತ್ತೆ ಆ ಪ್ರಾಣಿ ಪಕ್ಷಿಗಳೆಲ್ಲ ರ್ಯಾಬಿಟ್ಸ್ಗಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇರ್ತವೆ ಆ ಮೂಮೆಂಟ್ಗಳನ್ನೆಲ್ಲ. ಈಗ ಪೀಟರ್ ಮತ್ತೆ ಥಾಮಸ್ ಇಬ್ರು ಕೂಡ ಫ್ರೆಂಡ್ಸ್ ಆಗೇ ಇರ್ತಾರೆ. ಆದ್ರೂ ಕೂಡ ಪೀಟರ್ಗೆ ಎಲ್ಲೋ ಒಂದ್ ಕಡೆ ಇವನ್ ಜೊತೆ ಫೈಟಿಂಗ್ ಆಗ್ತಾ ಇರೋದು ಒಂದು ಕನ್ಸು ಬೀಳುತ್ತೆ. ಅದೇ ಒಂದು ಫಂಕ್ಷನ್ ಅಲ್ಲಿ ಸರಿ ಆಯ್ತು ಬಿಡಿದು ಕನ್ಸ್ತಾನೆ ಅನ್ಕೊಂಡು ಸುಮ್ನಾಗ್ತಾನೆ. ಮತ್ತೆ ರಿಂಗ್ ಎತ್ತಿ ಕೊಡ್ತಾನೆ ಥಾಮಸ್ಗೆ. ಆ ರಿಂಗ್ ನ ತಗೊಂಡು ಬಿಗೆ ಹಾಕ್ಬಿಟ್ಟು ಇವರಿಬ್ರದ್ದು ಮದುವೆನ ನಡೆಸ್ತಾರೆ. ಇಲ್ಲಿಂದ ಸೀನು ಸ್ವಲ್ಪ ದಿನ ಆದ್ಮೇಲೆ ಶಿಫ್ಟ್ ಆಗುತ್ತೆ. ಈಗ ಇವರೊಂದು ಟಾಯ್ ಸ್ಟೋರ್ ಅಂಗಡಿನ ಇಟ್ಕೊಂಡಿರ್ತಾರೆ. ಏನಪ್ಪ ವಿಷಯ ಅಂದ್ರೆ ಪಾರ್ಟ್ 1 ಕಥೆನ ಒಂದು ಬುಕ್ಸ್ ಆಗಿ ಬರೆದು ಪಬ್ಲಿಷ್ ಮಾಡಿರ್ತಾಳೆ ಬಿ ಮತ್ತೆ ಥಾಮಸ್ ಇಬ್ರು ಸೇರ್ಕೊಂಡು. ಅದು ಸ್ವಲ್ಪ ತುಂಬಾ ಫೇಮಸ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇವ್ರ ಬುಕ್ನೆಲ್ಲ ತಗೊಂಡು ಓದ್ಬಿಟ್ಟು ತುಂಬಾ ಪಾಸಿಟಿವ್ ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ಇವಳು ಕೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆಗ ಅವ್ರಿಗೊಂದು ಲೆಟರ್ ಬರುತ್ತೆ. ಆ ಲೆಟರ್ ನ ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಈ ಪೀಟರ್ ಹೋಗ್ತಾನೆ. ಈ ಪೀಟರ್ ಆ ಲೆಟರ್ ನ ತಗೋತಿರ್ಬೇಕಾದ್ರೆ ಜಾನಿ ಅಲ್ಲಿಗೆ ಬರ್ತಾನೆ. ಇವನ್ ಯಾರು ಅಂದ್ರೆ ಲಂಡನ್ ತೋರಿಸಿದ್ನಲ್ಲ ಫಸ್ಟ್ ಟೈಮ್ ಪೀಟರ್ ಇಲ್ಲಿ ಬಂದಾಗ ಅವನೇ ಇವನು. ಜಾನಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ, ನೀನು ಲಂಡನ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಅಂತ. ಅವನು ಕೂಡ ಎಂತಕ್ ಬಂದೆ ಇಲ್ಲಿಗೋಸ್ಕರ ಅದು ಇದು ಅನ್ಕೊಂಡು ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಹಾಗೆ ಜಾನು ಒಂದು ವಿಷಯನೇ ಹೇಳ್ತಾನೆ, ನಿನ್ ಬುಕ್ಸ್ ಎಲ್ಲ ತುಂಬಾ ಫೇಮಸ್ ಆಗಿದೆ ಕಣೋ, ನಿನ್ ಬುಕ್ಸ್ ನನ್ನ ಮಕ್ಕಳು ಕೂಡ ಹೋಗಿದ್ದಾರೆ, ಅವ್ರಿಗೂ ತುಂಬಾ ಇಷ್ಟ ಆಗ್ತದೆ ಅಂತ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಪೀಟರ್ ಕೈ ಸುಮ್ಮನೆ ಇರ್ಲಾರ್ದಲೆ ಹೋಗ್ಬಿಟ್ಟು ಒಂದು ಸ್ಟ್ಯಾಂಡ್ ನ ಬೆಳೆಸ್ಬಿಡ್ತಾನೆ. ಅದೋಗಿ ಕಿಟಕಿ ಗ್ಲಾಸಿಗೆ ಹೊಡೆದ್ಬಿಟ್ಟು ಥಾಮಸ್ ಇವನ್ಗೆ ಸರಿಯಾಗಿ ಬೈತಾನೆ. ಇವ್ನು ನೋಡಿ ಇವ್ನಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ, ಆ ಕೆಲಸ ಮಾಡ್ಬೇಡ ಅಂದ್ರೆ ಮಾಡ್ತಾನೆ ಅಂತ. ಅದಕ್ಕೆ ಬಿ ಕೂಡ ಅವ್ನಿಗೆ ಬೈಬೇಡ, ಅವ್ನು ತುಂಬಾ ಬೇಜಾರಾಗುತ್ತೆ ಅಂತ. ಸಾರಿ ಕೇಳು ಹತ್ರ ಸಾರಿ ಕೇಳು ಅಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಥಾಮಸ್ ಪೀಟರ್ಗೆ ಸಾರಿ ಕೇಳ್ತಾನೆ. ಹಾಗಾಗಿ ಇವ್ನು ಸುಮ್ಮನಾಗ್ತಾನೆ. ಅವ್ರು ಹೋಗಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಈ ಪೀಟರು ಅವ್ನ ಕಿವಿಗಳಿಗೆ ಹತ್ತಿಗಳನ್ನ ಇಟ್ಕೊಂಡಿರ್ತಾನೆ, ಅವ್ರ ಏನ್ ಬೈದ್ರು ಕೇಳಿಸ್ಬಾರ್ದು ಅಂದ್ಬಿಟ್ಟು. ಮತ್ತೆ ಲೆಟರ್ ನ ಓದ್ ನೋಡ್ತಾಳೆ ಬಿ. ಲೆಟರ್ ನ ಓದ್ ನೋಡಿದಾಗ ತುಂಬಾ ಫೇಮಸ್ ಆಗಿರೋಂತ ಒಂದು ಪಬ್ಲಿಷರ್ ಬುಕ್ ಗಳನ್ನ ಸೇಲ್ ಮಾಡ್ತಾರಲ್ಲ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿ ಹೆಸರು ಬೇಸಲ್ ಜೋನ್ಸ್ ಅಂತ. ಈ ಕಂಪ್ನಿಯ ಓನರ್ ಹೆಸರು ನೈಜಲ್ ಅಂತ. ಅವನವ್ರಿಗೊಂದು ಲೆಟರ್ ಬರ್ದಿರ್ತಾನೆ. ಇವಳೊಂದು ಬುಕ್ ನ ಬರ್ದಿರ್ತಾಳಲ್ಲ ಪೀಟರ್ ಮೇಲೆ, ಆ ಬುಕ್ ನ ನಮಗೆ ಕೊಡಿ, ನಾವು ಅದನ್ನ ಎಲ್ಲಾ ಭಾಷೆಗೂ ಟ್ರಾನ್ಸ್ಫರ್ ಮಾಡಿ ತುಂಬಾ ಇನ್ನೂ ಫೇಮಸ್ ಆಗುತ್ತದು ಅಂತ ಒಂದು ಲೆಟರ್ ನ ಬರ್ದಿರ್ತಾನೆ. ಇದನ್ನ ನೋಡ್ಬಿಟ್ಟು ಇವರಿಬ್ಬರಿಗೂ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಇವರು ವಾಪಸ್ಸು ವಿಂಡೋಮ್ ಏರಿಯಾಗೆ ಬರ್ತಾ ಇರ್ತಾರೆ. ಹೋಗ್ಬಿಟ್ಟು ಈ ಥಾಮಸ್ ನ ಮನೆಗೆ ಹೋಗ್ತಾರೆ. ಈಗೆಲ್ಲ ಅಲ್ಲಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಬೆಳೆದಿರ್ತಾನೆಲ್ಲ, ಇವ್ ಹೋಗ್ಬಿಟ್ಟು ಆರಾಮಾಗಿ ಕಿತ್ಕೊಂಡು ತಿನ್ಬೋದು. ಆದ್ರೆ ಒಂದೇ ಒಂದು ಟೊಮೊಟೊ ಗಿಡ ಹಾಕಿರ್ತಾನೆ. ಅದ್ರ ಹತ್ರ ಹೋಗ್ಬಾರ್ದು, ಆ ಟೊಮೊಟೊಗಳನ್ನ ತಿನ್ಬಾರ್ದು ಅಂತ ರೂಲ್ಸ್ ಮಾಡಿರ್ತಾನೆ. ಇವುಗಳು ಕೂಡ ಆ ಟೊಮೊಟೊಗಳನ್ನ ಮುಟ್ಟೋದಿಲ್ಲ, ಬೇರೆ ಎಲ್ಲ ಕ್ಯಾರೆಟ್ ಎಲ್ಲಾನು ತಿನ್ಕೊಡ್ತವೆ. ಆ ಟೊಮೊಟೊ ಮಾತ್ರ ಮುಟ್ಟಕ್ ಹೋಗಲ್ಲ. ಇದ್ರ ತರಕಾರಿಗಳನ್ನ ತಿನ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನೀರು ಕುಡಿತಿರ್ಬೇಕಾದ್ರೆ ಬಿ ಬರ್ದಿರೋಂತಹ ಕತೆ ಪೇಜ್ಗಳು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ಎತ್ತಿ ನಿಂತಿರ್ಬೇಕಾದ್ರೆ ಥಾಮಸ್ ಬಂದ್ಬಿಟ್ಟು ನೀನ್ ಅದೆಲ್ಲ ಮುಟ್ಬೇಡ, ಹೋಗ್ತಾ ಇರೋ ಸೈಡ್ಗೆ ಅಂತ ಸುಮ್ಮನೆ ಜರುಗಿಸ್ತಾ ಇರ್ತಾನೆ. ಥಾಮಸ್ಗೆ ಇನ್ನು ಕರೆಕ್ಟ್ ಆಗಿ ಈ ಮೊಲಗಳನ್ನೆಲ್ಲ ಹೇಗ್ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದನ್ನು ಗೊತ್ತೇ ಆಗ್ತಾ ಇರೋದಿಲ್ಲ ಇನ್ನು. ಆಗ ಅವ್ರ ಮನೆ ಫೋನ್ಗೆ ಯಾರೋ ಕಾಲ್ ಮಾಡ್ತಾರೆ. ಹಾಗಾಗಿ ಅವ್ನ ಎತ್ತೋಕೆ ಅಂತ ಹೋಗ್ತಾನೆ. ಯಾರು ಫೋನ್ ಮಾಡಿದಾರಪ್ಪ ಅಂದ್ರೆ ಪಬ್ಲಿಷರ್ ಫೋನ್ ಮಾಡಿರ್ತಾನೆ. ಅವನ ಜೊತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಪೀಟರ್ ನೋಡ್ತಾನೆ. ಈ ಕಡೆ ಥಾಮಸ್ ಬೆಳೆಸಿರೋಂತಹ ಟೊಮೊಟೊನೆಲ್ಲ ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾ ಇರ್ತಾನೆ. ಶಿಸ್ತಾಗಿ ಪೀಟರ್ ಅವನ ಹತ್ರ ಹೋಗ್ಬಿಟ್ಟು, ಅಲ್ಲೇ ಟಾಮಿ, ಇದು ಥಾಮಸ್ ಬೆಳೆಸಿರುವಂತಹ ಟೊಮೊಟೊ ಗಿಡ ಕಣೋ, ಇದಕ್ಕೇನ ಕೈ ಹಾಕಿದ್ರೆ ಕೈ ಕತ್ತರಿಸ್ಬಿಡ್ತಾನ ಅವನು, ಇಲ್ಲಿಂದ ಹೋಗ್ಬಿಡು, ಸುಮ್ನೆ ಬೈಸ್ಕೋತಿ ಅವ್ನ ಕೈಲಿ ಅಂತ. ಇವನು ಕೂಡ ಇಲ್ಲಿ ನೀನು ಮುಂಚೆ ಕದ್ದು ತಿಂತಿದ್ದೆ ಅವಾಗ ಚೆನ್ನಾಗಿತ್ತ ಅಂದಾಗ ಹಳೆದೆಲ್ಲ ಬಿಟ್ಬಿಡು, ನೀನ್ ಇನ್ಮೇಲೆ ಇದು ಕೈ ಹಾಕ್ಬೇಡ, ಬೇರೆದೆಲ್ಲ ತಿನ್ಕೋ ಹೋಗು ಅಂತ ಕಳಿಸ್ತಾನೆ. ಹೋಗಕ್ಕಿಂತ ಮುಂಚೆ ಅವನು ಎಷ್ಟೊಂದು ಟೊಮೊಟೊಗಳನ್ನ ಕತ್ಕೊಂಡು ಹೋಗ್ತಾ ಇರ್ತಾನೆ. ಅದೆಲ್ಲ ವಾಪಸ್ ಕಿತ್ಕೋತಾನೆ. ಆ ಟೊಮೊಟೊ ಗಿಡದ ಜಾಗಕ್ಕೆ ಇಕ್ಕನ ಅಂತ ಹೋಗ್ತಿರ್ಬೇಕಾದ್ರೆ ಅದನ್ನ ಈ ಥಾಮಸ್ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಸರಿಯಾಗಿ ಬೈತಾನೆ, ನಿನಗೆ ಅಷ್ಟೊಂದು ತರಕಾರಿ ಗಿಡಗಳನ್ನ ಕೊಟ್ಟಿದ್ದಾನಲ್ಲ, ಹೋಗೋದನ್ನ ತಿನ್ನು, ಇದ್ರ ಹತ್ರ ಯಾಕೆ ಬಂದು ಸಾಯ್ತೀಯ, ಹೋಗ ಕಡೆಗೆ ಅಂತ. ಈ ಕಡೆ ಬಿ ಆ ಪಬ್ಲಿಷರ್ ಹತ್ರ ಆ ಡೀಲ್ ನ ಕನ್ಫರ್ಮ್ ಮಾಡ್ಕೊಂಡಿರ್ತಾಳೆ. ನೀವ್ ಬೇಜಾರಾಗಿ ಈ ಕಡೆಗೆ ಬಂದ್ಬಿಡ್ತಾನೆ ಸುಮ್ಮನೆ. ಮತ್ತೆ ಸೀನು ಒಂದು ಟ್ರೈನ್ ಕಡೆಗೆ ಶಿಫ್ಟ್ ಆಗುತ್ತೆ. ನೈಜಲ್ ಅಂತ ಕಂಪ್ನಿ ಓನರ್ ಇವರ ಒಂದು ಕಂಪ್ನಿಗೆ ಕರೆದಿರ್ತಾನೆ ಈ ಬುಕ್ ನ ಪಬ್ಲಿಷ್ ಮಾಡೋಕೆ. ಅದಕ್ಕೋಸ್ಕರ ಇವರು ಅವನ ಹತ್ರ ಹೋಗ್ತಾ ಇರ್ತಾರೆ. ಇಲ್ಲಿ ಕಾರ್ಟೂನ್ ಟೇಲ್ಗೆ ಕೆಲವು ಜೆಮ್ಸ್ ಗಳು ಸಿಗುತ್ತೆ. ಅದನ್ನೆಲ್ಲ ತಿನ್ಬಿಟ್ಟು ಫುಲ್ ಕೋತಿ ಆಡ್ದಂಗೆ ಆ ಕಡೆಗೆ ಈ ಕಡೆಗೆ ಎಲ್ಲಾ ಕಡೆ ಆಡ್ಕೊಂಡು ಆ ಟ್ರೈನ್ ತುಂಬಾ ಎಲ್ಲ ಅಧ್ವಾನ ಮಾಡ್ತಾ ಇರ್ತಾನೆ. ಈಗ ಇವರು ನೈಜಲ್ ನ ಒಂದು ಮನೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅವ್ನ ಮನೆಯೊಳಗಡೆ ಕೂಡ ಹೋಗ್ತಾರೆ. ಹೋದಾಗ ನೈಜಲ್ ಇವ್ರನ್ನ ವೆಲ್ಕಮ್ ಮಾಡ್ಕೊಂಡು ಇವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಅದೇನಪ್ಪಾ ಅಂದ್ರೆ, ನೀವು ಪಬ್ಲಿಷ್ ಮಾಡಿದ್ದೀರಲ್ಲ ಬುಕ್ಕು, ಅದನ್ನು ನಾನು ಮಲ್ಟಿಪಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಫರ್ ಮಾಡಿ ಪಬ್ಲಿಷ್ ಮಾಡ್ತೇನೆ. ಮತ್ತೆ ನೀವು ಎರಡನೇ ಬುಕ್ಕು ಬರೀಬೇಕು ಅಂತ ಯೋಚನೆಲಿದ್ದೀರಾ, ಆದಷ್ಟು ಬೇಗ ಆ ಕೆಲಸನ ಮಾಡಿ, ನಿಮ್ಗೆ ಏನೇನು ಬೇಕೋ ಎಲ್ಲ ಸಪೋರ್ಟ್ ನಾವು ಕೊಡ್ತೀವಿ, ನೀವು ನಮ್ಮ ಕಂಪ್ನಿ ಜೊತೆ ಕೊಲೆ ಬಂದ್ರೆ ಸಾಕು, ನಿಮಗೆ ಬೇಕಾದೆಲ್ಲ ಸಿಗುತ್ತೆ ಅಂತ ಎಲ್ಲಾ ಬೆನಿಫಿಟ್ಸ್ ನ ಹೇಳ್ತಾ ಇರ್ತಾನೆ. ಇವ್ರಿಗೂ ಕೂಡ ಇವಳ ಸಕ್ಸಸ್ ನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ನೈಜಲ್ ಒಂದು ಮಾತನ್ನ ಹೇಳ್ತಾನೆ, ನೀವು ಬರ್ದಿರೋ ಬುಕ್ಕಲ್ಲಿ ಪ್ರತಿಯೊಂದು ಚೆನ್ನಾಗಿದೆ, ಬಟ್ ನೀವು ನೆಕ್ಸ್ಟ್ ಬರೆಯೋ ಬುಕ್ಕಲ್ಲಿ ನಾನು ಸ್ವಲ್ಪ ಐಡಿಯಾಸ್ಗಳನ್ನ ಕೊಡ್ತೀನಿ, ಅದೇ ರೀತಿ ಮಾಡಿ ಅಂತಾನೆ. ಏನಪ್ಪಾ ಅಂದ್ರೆ, ಈ ಮೊಲಗಳ ಕ್ಯಾರೆಕ್ಟರ್ನ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮೊಲಗಳಿಗೂ ಒಂದು ಟೈಟಲ್ ನ ಕೊಡ್ತಾನೆ. ಅದರಲ್ಲಿ ಪೀಟರ್ ಇಂತರ ಕೆಟ್ಟ ಮೊಲ ಅಂತ ಒಂದು ಟೈಟಲ್ ನ ಕೊಡ್ತಾನೆ. ಇದು ಪೀಟರ್ಗೂ ಕೂಡ ಇಷ್ಟ ಆಗೋದಿಲ್ಲ, ಬಿಗೂ ಕೂಡ ಇಷ್ಟ ಆಗೋದಿಲ್ಲ. ಬಿ ಅವ್ನ್ಗೆ ಯಾಕೆ ಹೆಸರು ಕೊಡ್ಬೇಕು, ಅವ್ನು ತುಂಬಾ ಒಳ್ಳೆಯವನು, ಅವ್ನಿಗೆ ಟೈಟಲ್ ಬೇಡ ಅಂತ ಇರ್ತಾಳೆ. ಆಗ ನೈಜಲ್ ಇವ್ರನ್ನ ಕರ್ಕೊಂಡು ಆಚೆಗಡೆ ಹೋಗ್ಬಿಟ್ಟು ಇವ್ರದ್ದೊಂದು ದೊಡ್ಡ ಪೋಸ್ಟ್ ನ ತೋರಿಸ್ತಾನೆ. ನೋಡಿ, ಈ ತರ ಒಂದು ಟೈಟಲ್ ನ ಹಾಕಿದ್ರೆ ಹೇಳಿದ್ರೆ ಯಾವ ರೀತಿ ಫೇಮಸ್ ಆಗ್ತೀರಾ ನೀವು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬ್ಯಾನರ್ ನ ಹಾಕಿರ್ತಾರಲ್ಲ. ಇದನ್ನ ನೋಡಿ ಇವಳಿಗೂ ಖುಷಿ ಆಗ್ಬಿಟ್ಟು ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಆ 4 ಜನ ಮೊಲಗಳಿಗೂ
ಒಂಥರ ಚೆನ್ನಾಗಿರೋ ಟೈಟಲ್ಸ್ ಹೆಸರುಗಳಿರುತ್ತೆ. ಆದ್ರೆ ಪೀಟರ್ಗೆ ಮಾತ್ರ ಒಂಥರ ಬ್ಯಾಡ್ ಬಾಯ್ ಅಂತ ಒಂದು ಹೆಸರು ಕೊಟ್ಟಿರ್ತಾರೆ. ಇದರಿಂದ ನಾನ್ ಬ್ಯಾಡ್ ಬಾಯ್ ಆಗ್ಬೇಕಾ ಅಂದ್ಬಿಟ್ಟು ಬೇಜಾರಾಗಿ ಅಲ್ಲಿಂದ ಬಂದ್ಬಿಡ್ತಾನೆ. ಈ ಕಡೆಗೆ ಬೇಜಾರಾಗ್ಬಿಟ್ಟು ಅಲ್ಲೇ ಹಾಗೆ ಸುತ್ತಾಡ್ಕೊಂಡು ನಡೆದಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಹಣ್ಣ್ ಸ್ಟೋರ್ ಬರುತ್ತೆ. ಹಣ್ಣ್ ಸ್ಟೋರ್ ಹತ್ರ ಒಂದು ಮಲ ನಿಂತಿರುತ್ತೆ. ಇವನ್ ಹೆಸರು ಬಾರ್ನಬಸ್ ಅಂತ. ಬಾರ್ನಬಸ್ ಇವನ್ ನೋಡ್ಬಿಟ್ಟು ಏನ್ ಹಂಗ್ ನೋಡ್ತಾ ಇದ್ಯಾ, ಯಾವತ್ತ ಕಥೆ ನೋಡಿಲ್ವಾ, ನೀವು ಅರೆಸ್ಟ್ ತುಂಡ ಅಂತ ಹೀಗೆ ಕೇಳ್ತಾ ಇರ್ತಾನೆ. ಇಲ್ಲ ಇಲ್ಲ ಇಲ್ಲ, ನಾನು ಕೂಡ ಒಬ್ಬ ಒಳ್ಳೆ ಮನುಷ್ಯ ಆಗಿದ್ದೆ, ಆದ್ರೆ ಈ ಜನಗಳೆಲ್ಲ ನನ್ನ ನೋಡ್ತಾ ಇರೋಂತ ಒಂದು ರೀತಿ ಸರಿ ಇಲ್ಲ. ಈಗ ನಾನು ಒಬ್ಬ ಕಳ್ಳ ಆಗ್ಬೇಕು, ನಾನು ಒಂಥರ ಬ್ಯಾಡ್ ಬಾಯ್ ಆಗ್ಬೇಕು ಅಂತ ಇರ್ತಾನೆ. ಹೌದಾ, ಬ್ಯಾಡ್ ಬಾಯ್ ಆಗ್ಬೇಕಾ, ಸರಿಯಾದ ಜಾಗಕ್ಕೆ ಬಂದಿದ್ಯಾ, ನಾನು ನಿಂಗೆ ಕಲಿಸ್ತೀನಿ ಬಿಡು ಅಂದ್ಬಿಟ್ಟು ಒಂದು ಹಣ್ಣು ಎತ್ಕೊಂಡು ಹೇಳ್ತಾನೆ. ಇವನು ಒಂದು ಹಣ್ಣು ಎತ್ಕೊಳಕ್ ಹೋಗ್ತಾನೆ, ಎಲ್ಲ ಹಣ್ಣುಗಳನ್ನು ಬಿಡಿಸ್ಬಿಡ್ತಾನೆ. ಆ ಓನರು ಇವ್ರನ್ನ ಹಿಡಿಯಕ್ಕೆ ಅಂತ ಬಿಡ್ತಾರೆ. ತಪ್ಪಿಸ್ಕೊಳ್ಳಲು ಎಡವಟ್ಟು ತಪ್ಪಿಸ್ಕೊ ಕಳ್ತನ ಮಾಡುವಂತ ಎಡವರ್ ತಗ್ಲಾಕಿಸ್ತೀಯ, ಓಡು ಓಡು ಅಂದ್ಬಿಟ್ಟು ಎಲ್ಲರೂ ಕೂಡ ಓಡ್ತಾ ಇರ್ತಾರೆ. ಆ ಓನರ್ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾರೆ ಈ ಮಲಗಳನ್ನ. ಇವ್ರು ಓಡೋಕೆ ಒಂದು ಪೋಸ್ಟ್ ಆಫೀಸ್ ಒಂದು ಬಾಕ್ಸ್ ಒಳಗಡೆ ಔಚೆಕೋತಾರೆ. ಆಗ ಅಲ್ಲಿಗೆ ಪೋಸ್ಟ್ ಆಫೀಸರ್ ಬಂದ್ಬಿಟ್ಟು ಆ ಬಾಗ್ನ ಓಪನ್ ಮಾಡಿದಾಗ ಇವ್ರು ಹೋಗ್ಬಿಟ್ಟು ಒಂದು ಕಸ ತೊಟ್ಟೊಳಗಡೆ ಔಚೆಕೋತಾರೆ. ಅಲ್ಲಿ ಗೊತ್ತಾಗುತ್ತೆ ಈ ಪೀಟರ್ನ ತಂದೆ ಈ ಬಾರ್ನಬಸ್ ಇಬ್ರು ಕೂಡ ಫ್ರೆಂಡ್ಗಳು ಅಂತ. ಇವನು ಅವ್ನ ಫ್ರೆಂಡ್ ಮಗನ ನೋಡಿ ಖುಷಿ ಆಗ್ತಾನೆ. ಆಗ ಅಲ್ಲಿಗೆ ಆ ಆಂಟಿ ಒಬ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಆ ಮಲ ಇಲ್ಲೇ ಅವೇ ಹೊಡೆದ್ ಸಾಯಿಸಬಾರ ನಿಂಬಿಟ್ಟು ಕರ್ಕೊಂಡ್ ಬಂದಿರ್ತಾಳೆ. ಇವರಿಬ್ರು ಕೂಡ ಅವ್ರಿಗೆ ಆಟ ಆಡಿಸ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೆಟ್ ರೆಸ್ಕ್ಯೂ ಟೀಮ್ ಅವ್ರು ಬಂದ್ಬಿಟ್ಟು ಇವರಿಬ್ರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಲಾಕ್ ಮಾಡ್ಕೊಂಡ್ಬಿಟ್ಟು ಇವ್ರನ್ನ ಒಂದು ಕೇಜ್ ಒಳಗಡೆ ಕೂಡ ಹಾಕ್ಬಿಟ್ಟು ಎಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಪೀಟರ್ ಎಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನ ಗೊತ್ತಾಗ್ತಾರೆ ಅಂದಾಗ ತಲೆ ಕೆಡ್ಸ್ಕೊಂಬಿಡ, ನಿನ್ನ ಕಾಪಾಡೋ ಜವಾಬ್ದಾರಿ ನಂದು, ತಲೆ ಕೆಡ್ಸ್ಕೊಂಬಿಡ ಅಂತ ಇರ್ತಾನೆ. ಇಲ್ಲಿ ನಮ್ಗೆ ಬಿ ನ ತೋರಿಸ್ತಾರೆ. ಬಿ ಎಲ್ಲ ಕಾಂಟ್ರಾಕ್ಟ್ಗೂ ಸೈನ್ ಮಾಡ್ತಾ ಇರ್ತಾಳೆ. ಆಗ ಬಿ ಒಂದು ವಿಷಯ ಹೇಳ್ತಾಳೆ, ನಾನು ತುಂಬಾ ಹತ್ತಿರವಾಗಿರುವಂತ ಒಂದು ಕತೆ ಇದು, ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಂಡ್ಬಿಡಿ ಅಂತ. ಅವನು ಕೂಡ ಸರಿ ಆಯ್ತು, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಿ ಅಂತ ಹೇಳಿ ಅವ್ನ ಕಂಪ್ನಿಗೆ ಜಾಯ್ನ್ ಆದವರೆಲ್ಲ ಹೇಗೆ ಎಲ್ಲ ಬದಲಾದ್ರು ಅಂತ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಇವರಿಬ್ರು ಕೂಡ ಅದನ್ನ ನೋಡಿ ಫುಲ್ ಖುಷಿ ಆಗ್ತಾ ಇರುತ್ತೆ. ಅದ್ರಲ್ಲಂತೂ ಬಿಗಂತೂ ಹೆವಿ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಪೀಟರ್ ಎಲ್ಲೋದ ಅಂತ ಇವರಿಬ್ರು ಹುಡುಕ್ತಾ ಇರ್ತಾರೆ. ಅದಕ್ಕೆ ಇಲ್ಲೆಲ್ಲ ಹೋಗಿರ್ತಾರೆ ಬಿಡು, ತಲೆ ಕಟ್ಸ್ಕೊಂಬೇಡ ಅಂತ ಸುಮ್ಮನಾಗ್ತಾರೆ ಇವರು. ಈ ಕಡೆ ಪೀಟರ್ನ ತೋರಿಸ್ತಾರೆ. ಪೀಟರ್ನ ಮತ್ತೆ ಬಾರ್ನಬಸ್ನ ತಗೊಂಡ್ಬಂದ್ಬಿಟ್ಟು ಒಂದು ಪೆಟ್ ಶಾಪ್ ಅಲ್ಲಿ ಕೂಡ ಹಾಕ್ತಾರೆ. ಆಗ ಅಲ್ಲಿಗೆ ಒಂದು ಹುಡುಗಿ ಬಂದ್ಬಿಟ್ಟು ಈ ಪೀಟರ್ನ ಒಂದು ಬುಕ್ ಓದಿರುತ್ತೆ. ಇದು ನೋಡೋಕೆ ಪೀಟರ್ ತರನೇ ಇದೆ ಅಂದ್ಬಿಟ್ಟು ಆ ಪೀಟರ್ನ ಮತ್ತೆ ಆ ಬಾರ್ನಬಸ್ನ ಇಬ್ರು ಕೂಡ ಪರ್ಚೇಸ್ ಮಾಡ್ಕೊಡುತ್ತೆ. ಪರ್ಚೇಸ್ ಮಾಡ್ಕೊಂಡು ಸೀದಾ ಅದನ್ನ ಅವ್ರ ಮನೆ ಕರ್ಕೊಂಡು ಹೋಗುತ್ತೆ. ಅವ್ರ ಅಮ್ಮಂಗಂತೂ ಇವೆರಡು ಮೊಲಗಳನ್ನ ಕಂಡ್ರೆ ಆಗೋದೇ ಇಲ್ಲ. ಕರ್ಕೊಂಡು ಹೋಗ್ಬಿಟ್ಟು ಮನೆ ಕರ್ಕೊಂಡೋಗಿ ಅವ್ರ ತಮ್ಮನ ಜೊತೆ ಎಲ್ಲ ಇಬ್ರು ಸೇರ್ಕೊಂಡು ಮಸ್ತಾಗಿ ಆಟ ಆಡ್ತಾರೆ. ಇದ್ರ ಜೊತೆ ಸೇರ್ಕೊಂಡು ಮತ್ತೆ ಆಕೆ ಕೆಳಗಡೆ ಕೂಡ ಹಾಕ್ಬಿಟ್ಟು ಅವ್ರ ಅಜ್ಜಿ ಮನೆಗೆ ಎದ್ಬಿಟ್ಟು ಆ ಎರಡು ಮಕ್ಕಳುಗಳು ಹೊಂಟೋಗ್ಬಿಡುತ್ತೆ. ಇಲ್ಲಿ ಪೀಟರು ಹೇಗೆ ಇಲ್ಲಿ ತಪ್ಪಿಸ್ಕೊಳ್ಳೋದು ಯೋಚನೆ ಮಾಡಿದ್ದೆ ಅಂದಾಗ ತಲೆ ಕಟ್ಸ್ಕೊಂಬಿಡ, ನಾನು ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡು ಶಿಸ್ತಾಗಿ ಡೋರ್ನ ಕ್ಲೀನಾಗಿ ಓಪನ್ ಮಾಡ್ಬಿಟ್ಟು ಆಚೆ ಬರ್ತಾನೆ. ಆ ಡೋರ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಆ ಮನೆ ಓನರ್ ಇರೋದಿಲ್ಲ, ಅವಳು ಅವ್ರ ಮಕ್ಕಳನ್ನ ಅವ್ರ ಅಜ್ಜಿ ಮನೆ ಬಿಟ್ಬಿಟ್ಟು ಬರೋಣ ಅಂತ ಹೋಗಿರ್ತಾಳೆ. ಇವರು ಈ ಟೈಮ್ ಯೂಸ್ ಮಾಡ್ಕೊಂಡು ಮನೆಯಿರೋ ಫ್ರಿಜ್ ನ ಓಪನ್ ಮಾಡಿ ಅದರಲ್ಲಿರೋ ಟೊಮೊಟೊ ಹಣ್ಣುಗಳು ಎಲ್ಲಾ ತರಕಾರಿಗಳನ್ನ ಎತ್ಕೋತಾರೆ. ಮತ್ತೆ ಸೈಡ್ ಬಿಡ್ತಾರೆ, ಅಲ್ಲಿರೋ ಜ್ಯೂಸ್ ಗೀಸ್ಗಳನ್ನೆಲ್ಲ ಎತ್ಕೋತಾರೆ. ಮತ್ತೆ ಇನ್ನೊಂದ್ ಕಡೆ ಹೋಗಿ ಹಣ್ಣು ಗಿಣ್ಣುಗಳನ್ನ ಎಲ್ಲಾನು ಕೂಡ ಎತ್ಕೋತಾರೆ. ಬಾರ್ನಬಸ್ನ ಒಂದು ಪ್ಲಾನ್ ಆಗಿರುತ್ತೆ, ಈ ರೀತಿ ರೆಸ್ಕ್ಯೂ ಟೀಮ್ ಅವ್ರು ಬಂದು ನಮ್ಮನ್ನ ಹಿಡ್ಕೊಂಡು ಹೋದ್ರೆ ನಮ್ಮನ್ನ ಯಾರು ಒಬ್ರು ಪರ್ಚೇಸ್ ಮಾಡ್ತಾರೆ, ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ಕೊಂಡ್ ಬರ್ಬೋದು ಅಂತ ಒಂದೊಂದು ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಮಾಡ್ತಾನೆ ಕೂಡ. ಅವ್ರ ಮನೇಲಿ ಏನೋ ಸಿಗುತ್ತೋ ಎಲ್ಲಾನು ಕೂಡ ತಗೊಂಡ್ಬಂದ್ಬಿಡ್ತಾರೆ. ಈಗ ಇದನ್ನೆಲ್ಲ ಹೇಗ್ ಸಾಕ್ಸೋದು ಅಂತ ಪೀಟರ್ ಕೇಳಿದಾಗ ತಲೆ ಕೆಡ್ಸ್ಕೊಂಬಿಡ, ನಮ್ದೆಲ್ಲ ಒಂದು ಕತಾರ್ನ ಟೀಮ್ ಐತೆ ಅನ್ಬಿಟ್ಟು ಕಿಟಕಿನ ಓಪನ್ ಮಾಡ್ಬಿಟ್ಟು ಟೀಮ್ ನ ಕರೀತಾನೆ. ಇವ್ರ ಟೀಮ್ ಅಲ್ಲಿ 3 ಜನ ಇರ್ತಾರೆ. ಒಂದು ಇಲಿ ಮತ್ತೆ 2 ಬೆಕ್ಕಳು. ಈ 2 ಬೆಕ್ಕಳು ಅಣ್ಣ ತಂಗಿದಿರು ಇಬ್ರು ಕೂಡ. ಇವರೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಪೀಟರ್ ಈಗ ಇದನ್ನೆಲ್ಲ ಹಿಂಗ್ ಸಾಕ್ಸೋದು ಅಂತ ಕೇಳಿದಾಗ ಇವರೆಲ್ಲರೂ ಸೇರ್ಕೊಂಡು ಒಂದು ಮನುಷ್ಯನ ತರ ರೂಪನ ಮಾಡ್ಕೊತಾರೆ. ಆ ಡೋರ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ಆಂಟಿ ಬಂದ್ಬಿಡ್ತಾಳೆ. ಆಂಟಿ ಇವ್ರನ್ನ ನೋಡ್ಬಿಟ್ಟು ಒಂದ್ ನಿಮಿಷ ಸಾಕು, ಇವ್ರು ಕೂಡ ಆಂಟಿ ಅಂದ್ಬಿಟ್ಟು ಆ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದು ರೂಮ್ ಒಳಗಡೆ ಹೊಂಟೋಗ್ಬಿಡ್ತಾರೆ. ಆಗ ಪೀಟರ್ ನಾವು ಕದಿರೋದನ್ನ ಇಲ್ಲೇ ಬಿಟ್ಟು ಹೋಗೋದು ಅಂದಾಗ ಆಗ ಇಲ್ಲಿ ತಮ್ಮ ಬದುಕಿದ್ರೆ ಭಿಕ್ಷೆ ಬಿಡ್ಕೊಂಡು ತಿನ್ಬೋದು, ಆ ಆಂಟಿ ಕಲ್ನ ತಗೊಳ್ಕೊಂಡ್ರೆ ಕೈ ಕಾಲು ಮುರಿದು ಹಾಕ್ಬಿಡ್ತಾಳೆ, ಬಾಯಿಲಿಂದ ಹೋಗೋಣ ಅಂತ ಇರ್ತಾನೆ. ಅದಕ್ಕೆ ಪೀಟರ್ ಇಲ್ಲ ನಾನು ಇಂಥವ್ರೆಲ್ಲ ಹ್ಯಾಂಡಲ್ ಮಾಡೋದು ನಂಗೆ ಗೊತ್ತು, ಆ ಆಂಟಿನ ಅಡುಗೆ ಮನೆ ಕಳಿಸಿ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ, ಸರಿ ಆಯ್ತು ಅಂದ್ಬಿಟ್ಟು ಇವ್ರು ಕೂಡ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಈ ಆಂಟಿ ಸರಿಯಾಗಿ ಹುಡುಕ್ತಾ ಇರ್ತಾಳೆ, ಅವನ್ನ ಹೊಡೆದು ಸಾಯಿಸ್ಬಿಡೋಣ ಅಂದ್ಬಿಟ್ಟು. ಆಗ ಅಲ್ಲಿಗೆ ಟಾಮ್ ಬಂದ್ಬಿಟ್ಟು ಅವಳನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಂಡು ಸಿಸ್ಟರ್ ಅಡುಗೆ ಮನೆ ಕರ್ಕೊಂಡು ಹೋಗ್ತಾಳೆ. ಅಡುಗೆ ಮನೆ ಹೋಗಿದ ತಕ್ಷಣ ಫ್ರಿಜ್ ಡೋರ್ ಓಪನ್ ಮಾಡಿ ಆಂಟಿ ಮುಖನ ಹೊಡೆಸಿ ಕೆಳಗಡೆ ಬೀಳಿಸ್ತಾಳೆ. ಇದಾದ್ಮೇಲೆ ಪೀಟರ್ ಒಂದು ಶಾಂಪೈನ್ ನ ತಗೊಂಡು ಅದರಲ್ಲಿರೋ ಶಾಂಪೈನ್ ಎಲ್ಲ ಮುಖದ ಮೇಲೆ ಏರಿಸ್ತಾನೆ. ಆಂಟಿ ಮುಖದ ಮೇಲೆಲ್ಲ ಹೇರ್ ಡ್ರೈಯರ್ ನ ಹಾಕಿ ಆಂಟಿಗೆ ಫುಲ್ ಟಾರ್ಚರ್ ಕೊಡ್ತಾನೆ. ಒಂದು ಪಾಪನ್ ಎತ್ಕೊಂಡು ಒಂದು ಟ್ರಾಲಿ ಒಳಗಡೆ ಹಣ್ಣುಗಳನ್ನೆಲ್ಲ ತುಂಬಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ. ಆದ್ರೂ ಕೂಡ ಬಿಡೋದಿಲ್ಲ, ಆಂಟಿ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾಳೆ ಇವಳನ್ನ ಹಿಡಿಯೋಣ ಅಂದ್ಬಿಟ್ಟು. ಇವ್ರು ಕೂಡ ಆಗಾಗ ಮಾಡೋದ್ರಿಂದ ತಪ್ಪಿಸ್ಕೊಂಡು ಇವ್ರನ್ನ ಒಂದು ಮನೆ ಹತ್ರ ಬಂದ್ಬಿಟ್ಟು ಶಿಸ್ತಾಗಿ ಆ ಮಣ್ಣುಗಳಿಗೆ ಎಲ್ಲಾನು ಸುರಿದ್ಬಿಟ್ಟು ಇವರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಈಗ ಇವ್ರಿಗೆಲ್ಲ ಫುಲ್ ಖುಷಿ ಆಗ್ತಾ ಇರುತ್ತೆ. ಏನ್ ಮಸ್ತಾಗಿ ಮಾಡ್ದ ಪೀಟರ್, ಏನ್ ಮೀಟ್ರು ನಿಮ್ಗೆ ಅಂತ ಹೇಳಿ ಪೀಟರ್ನ ಎಲ್ಲ ತುಂಬಾ ಹೊಡಿತಾ ಇರ್ತಾರೆ. ಸರಿ ಆಯ್ತು ಬಾ ಆಚೆಗಡೆ ಹೀಗೆ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಬಾರ್ನಬಸ್ ಇವನ್ನ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಹೀಗೆ ಮಾತಾಡ್ತಾ ಇರ್ತಾರೆ. ನಿಮ್ ತಂದೆ ನಾವು ಎಲ್ಲ ಆ ಒಂದು ಜಾಗದಲ್ಲಿ ಇದ್ದೋಕೋಣ, ಆದ್ರೆ ಮೆಗ್ರೆಗರ್ ನಮ್ಮನ್ನೆಲ್ಲ ಓಡ್ಸಕ್ಕೆ ಅಂತ ಗೋಡೆ ಕಟ್ಬಿಟ್ಟ, ಹಾಗಾಗಿ ನಾವು ಅಲ್ಲಿಂದ ಆಚೆ ಬಂದ್ಬಿಟ್ಟು. ಆದ್ರೆ ನಿಮ್ಮ ಅಪ್ಪ ಮಾತ್ರ ಅಲ್ಲೇ ಇದ್ದು ನಿಮ್ನೆಲ್ಲ ನಾನು ನೋಡ್ಕೊಬೇಕು ಅಂದ್ಬಿಟ್ಟು ಕದಿಯಕ್ಕೆ ಹೋಗ್ಬಿಟ್ಟು ಅವ್ನ ಕೈಲಿ ತಗ್ಲಾಕ್ ಅನ್ಸೋದ ಅಂತ. ಅವನೇನ ನನ್ನ ಜೊತೆ ಬಂದಿದ್ರೆ ನಿಮ್ಮಪ್ಪ ನಾವು ಇಬ್ರು ಸೇರ್ಕೊಂಡು ಒಂದು ದೊಡ್ಡ ಪ್ಲಾನೇ ಮಾಡ್ತಿದ್ದೋ,
ನಮ್ಗೆ ಲೈಫ್ ಟೈಮ್ ಊಟಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆನ ನಾವು ಮಾಡ್ಕೊಬೋದಿತ್ತು ಅಂತ. ಪೀಟರ್ಗೆ ಅವಂಗಾಗಿರುವ ಅನುಭವಕ್ಕೆಲ್ಲ ತುಂಬಾ ಚೆನ್ನಾಗಿ ಅನ್ಸಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಥಾಮಸ್ ಬರ್ತಾನೆ. ಥಾಮಸ್ ಇವನ್ನ ಹುಡ್ಕೊಂಡು ಬಂದಿರ್ತಾನೆ, ಕಾಣಿಸ್ತಾ ಇರೋದಿಲ್ವಲ್ಲ, ಎಲ್ಲಿ ಹೋಗಿದೆ ನೀನು ಅಂದ್ಬಿಟ್ಟು ಬಿ ಬಂದ್ ಕೇಳಿದಾಗ ಸರಿ ಆಯ್ತು ಬಾ ಹೋಗೋಣ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಇವರು ವಿಂಡೋಮೆರಿಯಾಗೆ ವಾಪಸ್ಸು ಹೋಗ್ತಾ ಇರ್ತಾರೆ. ಇನ್ನು ನಾಳೆ ಬೆಳಿಗ್ಗೆ ಶಿಫ್ಟ್ ಆಗುತ್ತೆ. ವಿಂಡೋಮೆರಿಯಾನ ಸುತ್ತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆಂಜಮಿನ್ ಕೇಳ್ತಾನೆ ಪೀಟರ್ನ, ನೆನ್ನೆ ನೈಟ್ ಎಲ್ಲಿ ಹೋಗಿದ್ದೆ ನೀನು ಅಂತ. ಅದಕ್ಕೋಸ್ಕರ ಅವನು ನಾನು ನನ್ನ ಲೈಫ್ನ ಚೇಂಜ್ ಮಾಡೋರ ಹತ್ರ ಹೋಗಿದ್ದೆ ಅಂತ ಹೇಳ್ತಾನೆ. ಇವನೇ ನನ್ಕೋತಾನೆ ಇವ್ಗೆ ಅದೊಂದು ಹೊಸ ಹುಡುಗಿ ಸಿಕ್ಕಿರ್ಬೋದು, ಯಾರು ಹೇಳು ಅಂತಾನೆ. ಲೋ ಅದ್ಯಾವುದು ಹುಡುಗಿ ಅಲ್ಲ, ನಮ್ಮ ಅಪ್ಪನ ಫ್ರೆಂಡು ಬಾರ್ನಬಸ್ ಅಂತ. ಹೌದಾ, ಯಾರು ಹೇಗಿರ್ತಾನೆ ಅಂದಾಗ ಅವನೊಬ್ಬ ಕಳ್ಳ ಕಾಣೋ ಅಂದಾಗ ಅಲ್ಲೋ ನೀನು ನನ್ನ ಹತ್ರ ಎಲ್ಲ ಯಾಕೆ ಹೋಗಿದ್ದೆ ಅಂತ ಇರ್ತಾನೆ. ಈ ಕಡೆ ನೋಡಿದ್ರೆ ಇಲ್ಲಿ ಥಾಮಸ್ ಅವ್ನ್ ಹುಟ್ಟೋ ಮಕ್ಕಳ ಜೊತೆ ಹೇಗೆಲ್ಲ ಆಟ ಆಡ್ಬೇಕು ಅಂತ ಹೀಗೆ ಪ್ಲಾನ್ ಮಾಡ್ಕೋತಾ ಇರ್ತಾನೆ. ಇಲ್ಲೆಲ್ಲ ಸುತ್ತಾಡ್ಕೊಂಡ್ಬರ್ಬೇಕು, ಕರ್ಕೊಂಡ್ಬರ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು ಅಂತ ಮೊಳಗಳ ರೀತಿ. ಅದಕ್ಕೆ ಬಿ ಕೂಡ ಹೋಗೋ ಮಳಗೋರ್ ಜೊತೆ ನೀನು ಆಟ ಆಡು ಅಂದಾಗ ಸರಿ ಆಯ್ತು ನೋಡು ಆಡ್ತೀನಿ ಅನ್ಬಿಟ್ಟು ಇವನು ಕೂಡ ಆಡಕ್ಕೆ ಅಂತ ಹೋಗ್ತಾನೆ. ಉಳ್ಕೊಂಡು ಶಿಸ್ತ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಮತ್ತೆ ಸೀನ್ ಪೀಟರ್ ಮತ್ತೆ ಬೆಂಜಮಿನ್ ಕಡೆ ಶಿಫ್ಟ್ ಆಗುತ್ತೆ. ಪೀಟರು ಬಾರ್ನಬಸ್ ಸಿಕ್ಕಿದ್ನಲ್ಲ ಏನೇನ್ ಹೇಳ್ತಿದ್ದ ಅಂತ ಎಲ್ಲ ಕೂಡ ಹೇಳ್ತಾನೆ. ಬೆಂಜಮಿನು ಇಲ್ಲಿ ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಕೋನು ಅವ್ನು ದೊಡ್ಡ ಕಳ್ಳ ಆಗಿರ್ತಾನೆ ಅಂದಾಗ ಅವ್ರಿಗೆ ದೊಡ್ಡ ಕಳ್ಳ ಅಲ್ಲ, ಅವ್ನು ತುಂಬಾ ಒಳ್ಳೆಯವರು, ಇವನು ಇದ್ದಾನೆ ಇವನು ಥಾಮಸ್, ಇವನ್ಗಿಂತ ಎಷ್ಟೋ ಬೆಟರ್ ಅವನು ಅಂತ. ಯಾಕೆಂದ್ರೆ ಥಾಮಸ್ ಪೀಟರ್ಗೆ ಬೈತಾನೆ ಇರ್ತಾನೆ. ಅದಕ್ಕೋಸ್ಕರ ಪೀಟರ್ ನೋಡ್ದ ಇವ್ರು ಎಷ್ಟು ಜನ ಅಂತ ನಮ್ಮನ್ನ ನೋಡ್ಕೋತಾರೆ, ಇವ್ರಿಗೂ ಒಂದು ಮಗು ಆಗೋವರೆಗೂ ಅಷ್ಟೇ, ಆಮೇಲೆ ನಮ್ ಕತೆ ಮುಗೀತಷ್ಟೇ. ಅದಕ್ಕೆ ಬೆಂಜಮಿನ್ ಕೂಡ ನಿನ್ ತಂಗಿ ಹುಟ್ಟಿದ ತಕ್ಷಣ ನಿನಗೆ ತಂದೆ ತಾಯಿ ಪ್ರೀತಿ ಕಮ್ಮಿ ಆಯ್ತಾ ಅಂದಾಗ ಹಂಗಲ್ಲ ಕೋಣ ಹೇಳಿದ್ದು, ನಾನೊಬ್ಬ ತುಂಟ ಸರಿ ಇಲ್ಲ ಕೆಟ್ಟವನು ಅಂತ ಒಂದು ಪಾಠ ಕಟ್ಟಿ ಇಟ್ಟಿದ್ದಾರೆ ನನ್ಗೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಆಗ್ತೀನಿ ಅನ್ಬಿಟ್ಟು ಬಾರ್ನಬಸ್ ಜೊತೆ ಹೋಗಿ ಸೇರ್ಕೋತೀನಿ. ಒಂದೊಂದು ದೊಡ್ಡ ಲೂಟಿಗೆ ಪ್ಲಾನ್ ಹಾಕಿದ್ದಾನೆ. ಅದೇನೋ ಸಕ್ಸಸ್ ಆದ್ರೆ ಈ ನನ್ನ ಮಕ್ಳ ಹಂಗಲ್ಲೇ ನಾವಿರಂಗಿಲ್ಲ, ನಮ್ಮ ಊಟನ ನಾವೇ ಮಾಡ್ಕೊಂಡು ತಿನ್ಬೋದು ಅಂತ, ನನ್ ಜೊತೆ ಬರ್ರಿ ಕೆಲಸ ಮಾಡ್ರಿ ಅನ್ಬಿಟ್ಟು ತಂಗಿರ್ದಿರ್ನೆಲ್ಲ ಕರ್ಕೊಂಡು ಮತ್ತೆ ಇವನು ಪುನಃ ಹೋಗಕ್ ಶುರು ಮಾಡ್ತಾರೆ. ಬಾರ್ನಬಸ್ ಹತ್ರ ಹೋಗಕ್ ಶುರು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಾರ್ನಬಸ್ನ ಮೀಟ್ ಮಾಡ್ತಾರೆ. ನಂತರನೇ ಹುಡುಗರು ಬೇಕು ಅಂತ ಹೇಳಿದಲ್ಲ, ನೋಡು ಬಂದಿದೀವಿ ಅನ್ಬಿಟ್ಟು ಬಾರ್ನಬಸ್ ಕೂಡ ನೋಡ್ಬಿಟ್ಟು ಇಲ್ಲ ಕೊಂಡ್ರು ನೀವೆಲ್ಲ ಬೇಡ ಬರಬೇಡಿ, ಹಿಂದಿನ ರಾತ್ರಿ ನನ್ನ ಕೈ ತಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ತಲೆ ಕಟ್ಸ್ಕೊಂಡ್ಬಿಡ, ನಾವೆಲ್ಲ ಕಲಿಯೋದ್ರಲ್ಲಿ ಪಂಡ್ರಗಳು PhD ಮಾಡಿದೀವಿ, ನಿಮ್ಗೆ ಏನ್ ಬೇಕು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತ ಯಾರ್ಯಾರು ಕೇಳಿ ಒಪ್ಪಿಸ್ತಾರೆ. ಇವನು ಕೂಡ ಸರಿ ಆಯ್ತು ಅನ್ಕೊಂಡ್ಬಿಡ್ತಾನೆ. ಈ ಕಡೆ ನಮ್ಗೆ ಥಾಮಸ್ ತೋರಿಸ್ತಾರೆ. ನೈಜಲ್ಲಿ ಇವ್ರನ್ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಯಾಕೆಂದ್ರೆ ಇವ್ರನ್ನ ಒಂದು ಬುಕ್ ಇರುತ್ತಲ್ಲ, ಸ್ಟೋರಿ ಬುಕ್, ಅದನ್ನ ಡಿಸೈನ್ ಮಾಡಿರ್ತಾನೆ, ಅದನ್ನ ತೋರ್ಸಕ್ ತಗೊಂಡ್ಬಂದಿರ್ತಾನೆ. ಇವ್ರಿಗೆ ಇದನ್ನ ನೋಡಿ ಖುಷಿ ಆಗುತ್ತೆ. ಆಗ ಬಿ ಈ ಮೊಳಗಡೆಗೆ ಬೇರೆ ಒಂದು ಕಾಸ್ಟ್ಯೂಮ್ ಅಲ್ಲಿರುವಂತಹ ಒಂದು ಡ್ರಾಯಿಂಗ್ ನ ಬಿಡಿಸಿರ್ತಾಳೆ. ಇದನ್ನ ನೋಡಿ ಇವನಿಗೆ ಖುಷಿ ಆಗುತ್ತೆ. ಬಟ್ ಇವನೊಂದು ಐಡಿಯಾ ಕೊಡ್ತಾನೆ, ಈಗ ಸೇಮ್ ಇದೆಯಲ್ಲ ಡಿಸೈನ್ ಇದೆಯಲ್ಲಿ ಬ್ಯಾಕ್ ಗ್ರೌಂಡ್ ಬೀಚ್ ಅಲ್ಲಿ ಇರೋ ತರ ಮಾಡ್ರಿ ಅಂತ ಹೇಳ್ತಾನೆ. ಇದು ಥಾಮಸ್ಗೆ ಇಷ್ಟ ಇರೋದಿಲ್ಲ. ಥಾಮಸ್ ಅವುಗಳು ಮೊಲಗಳು ಅವುಗಳು ಇದ್ರೇನೆ ಚಂದ, ಇದೆಲ್ಲ ಚೆನ್ನಾಗಿರಲ್ಲ ಅಂತ ಇರ್ತಾನೆ. ಆದ್ರೆ ನೈಜಲ್ಲೂ ಇದನ್ನ ಬೇರೆ ರೀತಿ ಮಾಡ್ಬೇಕು, ಜನಗಳು ಅಟ್ರಾಕ್ಟ್ ಆಗ್ಬೇಕು, ಆ ರೀತಿ ಮಾಡಿದ್ರೆ ಮಾತ್ರ ನಿಮ್ ಬುಕ್ ಸೇಲ್ ಆಗೋದು ಅಂತ ಒಂದು ಹೊಸ ಐಡಿಯಾ ಕೊಡ್ತಾ ಇರ್ತಾನೆ. ಇವಳು ಫೇಮಸ್ ಆಗೋ ಆಸೆ ಇರುತ್ತಲ್ಲ ಬಿಗೆ, ಸರಿ ಆಯ್ತು ಮಾಡೋಣ ಟ್ರೈ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ಇದು ಥಾಮಸ್ಗೆ ಇಷ್ಟ ಆಗ್ತಾ ಇರೋದಿಲ್ಲ. ಈ ಕಡೆ ದೊಡ್ಡ ಕಳ್ತನ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇರ್ತಾರೆ ಇವರೆಲ್ಲರೂ ಕೂಡ. ಇಲ್ಲಿ ಬಾರ್ನಬಸ್ ಏನ್ ಹೇಳ್ತಾನೆ ಅಂದ್ರೆ, ಈ ಎಲ್ಲಾ ರೈತರುಗಳು ವಾರಕ್ಕೆ ಒಂದಿನ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊತಾರೆ. ಹಣ್ಣು ಹಂಪಲುಗಳು ತರಕಾರಿಗಳು ಎಲ್ಲ ಏನೇನ್ ಬೇಕು ಪ್ರತಿಯೊಂದು ವಸ್ತು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಈ ಹಣ್ಣು ಹಂಪಲುಗಳನ್ನೆಲ್ಲ ಯಾವನ್ ಬೇಕಾದ್ರೂ ಕಲ್ತಿದ್ದಾನೆ. ಆದ್ರೆ ನಮಗ್ ಮೇನ್ ಆಗಿ ಬೇಕಾಗಿರೋದು ಡ್ರೈ ಫ್ರೂಟ್ಸ್. ಅದನ್ನ ನಾವೇನ ಕದ್ರೆ ಅನ್ಕೊಳ್ಳಿ, ನಾವು ಅಂತೂ ಊಟಕ್ಕೆ ಪರದಾಡ್ಬೇಕಾಗಿಲ್ಲ ಅಂತ. ಈ ಪೀಟರ್ ಕೂಡ ಏನ್ ತಗೋದು ಅಷ್ಟೊಂದು ಸ್ಪೆಷಲ್ ಅಂದಾಗ, ಯಾಕೆಂದ್ರೆ ಆ ಡ್ರೈ ಫ್ರೂಟ್ಸ್ ಗಳು ಕೊಳ್ತೋಗೋದಿಲ್ಲ ಅಂತ. ಮತ್ತೆ ಡ್ರೈ ಫ್ರೂಟ್ಸ್ ಗಳು ಹೇಗಿರುತ್ತೆ ಅನ್ಬಿಟ್ಟು ಒಂದೊಂದು ಡೆಮೋ ಕೊಡ್ತಾನೆ. ಅದ್ರ ಪೀಸ್ಗಳನ್ನ ತಿನ್ಬಿಟ್ಟು ಇವರು ಸೂಪರ್ ಆಗಿದೆ ಇದನ್ನ ಕದಿಲೇಬೇಕು ಅಂತ ಪ್ಲಾನ್ ಹಾಕೋತಾರೆ. ಆಗ ಬಾರ್ನಬಸ್ ಅದೆಷ್ಟು ಈಸಿ ಅಲ್ಲ, ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗೋದು ಎಷ್ಟು ಈಸಿನೋ ಅದನ್ನ ಕದಿಯೋದು ಅಷ್ಟೇ ಕಷ್ಟ ಕೂಡ. ಯಾಕೆಂದ್ರೆ ಆ ಡ್ರೈ ಫ್ರೂಟ್ಸ್ ಮುಂದೆ ಒಂದು ಹುಡುಗಿ ನಿಂತಿರ್ತಾಳೆ. ಆ ಹುಡುಗಿ ಆ ಕಡೆ ಅಳ್ಳಾಡೋದಿಲ್ಲ. ಅವಳು ಕಣ್ ತಪ್ಪಿಸಿ ನಾವು ಅದನ್ನ ಕದಿಯೋಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಆ ಹುಡುಗಿಗೊಂದು ವೀಕ್ನೆಸ್ ಇದೆ. ಅದೇನಪ್ಪಾ ಅಂದ್ರೆ ಅವಳನ್ನ ಅಂಗಡಿ ಮುಂದಗಡೆನೆ ಒಬ್ಬ ಹುಡುಗ ಇದ್ದಾನೆ. ಅವ್ನ್ ಕಂಡ್ರೆ ಇವಳಿಗೆ ಇಷ್ಟ. ಅವ್ನಿಗೆ ಏನಾರ ಆದ್ರೆ ಇವಳು ತಡ್ಕೊಳೋದಿಲ್ಲ. ಆ ಟೈಮ್ನ ನಾವು ಯೂಸ್ ಮಾಡ್ಕೊಂಡು ಅಲ್ಲಿರೋ ಹಣ್ಣುಗಳನ್ನೆಲ್ಲ ಕದಿಬೇಕು ಅಂತ. ಪೀಟರ್ ಮತ್ತೆ ಇದನ್ನೆಲ್ಲ ಹೇಗೆ ಸಾಗಿಸೋದು ಅಂತ ಕೇಳಿದಾಗ, ಪ್ರತಿ ವಾರನೂ ಕೂಡ ಆ ಮಾರ್ಕೆಟ್ಗೆ ಒಬ್ಬ ತಾತ ಹೋಗ್ತಾನೆ ತನ್ನ ಗಾಡಿಲಿ. ಅಲ್ಲಿ ಹೋಗ್ಬಿಟ್ಟು 2 ಸಾಸಸ್ಗಳನ್ನ ತಗೋತಾನೆ. ಅವ್ನು ತಗೊಂಡು ಅಲ್ಲಿಂದ ವಾಪಸ್ ಬರೋ ಅಷ್ಟಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ ನ ಇಕ್ಕಿರುವಂತಹ ಕೆಲವು ಬಾಕ್ಸ್ಗಳನ್ನೆಲ್ಲ ತಗೊಂಡು ಆ ತಾತನ್ನ ಗಾಡಿ ಒಳಗೆ ತಂದಿಕ್ಕಿದ್ರೆ ಮುಗೀತು. ಅದಕ್ಕೋಸ್ಕರ ಪ್ಲಾನ್ ಆಗ್ತಿದೀವಿ. ನಮ್ಗೆ ಇನ್ನೂ ಸ್ವಲ್ಪ ಜನ ಬೇಕು, ನಿನ್ಗೆ ಯಾರು ಫ್ರೆಂಡ್ಸ್ ಇದಾರ ಇದ್ರೆ ಕರ್ಕೊಂಬಾ. ಸರಿ ಆಯ್ತು ನಾನು ಕರ್ಕೊಂಬತ್ತೀನಿ, ನನ್ ಬೇಜನ್ ಫ್ರೆಂಡ್ಸ್ ಇದಾರೆ ನನಗೆ ಅನ್ಬಿಟ್ಟು ಇವನು ವಿಂಡೋಮೆರಿಯಾಗೆ ವಾಪಸ್ ಬರ್ತಾನೆ. ಇವನು ವಿಂಡೋಮೆರಿಯಾಗೆ ಬಂದ್ಬಿಟ್ಟು ಪಿಗಿನ ಕರಿತಾನೆ ಬರ್ತಿ ಅಂತ ಅವನು ಕೂಡ ಒಪ್ಕೋತಾನೆ. ಒಂದು ಕೊಕ್ಕರೆನ ಕೂಡ ಹಾಕುತ್ತಾರೆ, ಅದ್ರ ಜೊತೆಗೆ ಒಂದು ಕಪ್ಪೆ ಕೂಡ ಹಾಕುತ್ತಾರೆ.
ಅದ್ರ ಜೊತೆಗೆ ಒಂದು ಮುಳ್ಳಂದಿ ಕೂಡ ಹಾಕೋತಾರೆ. ಅದ್ರ ಜೊತೆಗೆ ಈ ಟಾಮಿ ಅಂತ ಇದ್ದಾನಲ್ಲ ಅವನು ಕೂಡ ಹಾಕೋತಾರೆ. ಅದ್ರ ಜೊತೆಗೆ ಈ ಫಿಲಿಕ್ಸ್ ಅಂತ ಒಂದು ಜಿಂಕೆ ಇರುತ್ತೆ. ಆದ್ರೆ ಈ ಜಿಂಕೆ ಮೂವ್ ಮಾಡೋಕೆ ಸ್ವಲ್ಪ ಟಾರ್ಚ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಪೀಟರ್ ಹೋಗಿ ಟಾರ್ಚ್ ನ ತಗೊಂಬ ಮನೆಯಿಂದ ಅಂತ ಹೇಳಿ ಇವ್ರು 3 ಜನ ತಂಗಿಗಳಿಗೆ ಹೇಳಿ ಕಳಿಸ್ತಾನೆ. ನಾವು ಕೂಡ ಹೋಗಿ ತಗೊಂಬರೋಣ ಅಂತ ಹೋಗ್ತಾ ಇರ್ತವೆ. ಬಂದ್ಬಿಟ್ಟು ಆ ಟಾರ್ಚ್ ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಥಾಮಸ್ ಅವ್ನು ಬೆಳೆದಿರೋಂತ ಕೆಲವು ಟೊಮೊಟೊ ಹಣ್ಣುಗಳನ್ನ ಕಿತ್ಕೊಂಡ್ ಬರ್ತಾನೆ. ಇದನ್ನು ಕೂಡ ಇವನು ಮಾರ್ಕೆಟ್ ಅಲ್ಲಿ ಮಾರಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಗ ಥಾಮಸ್ ನೋಡ್ತಾನೆ ಇವಳು ನೈಜನ್ ಹೇಳಿರೋ ತರನೇ ಬೀಚ್ ಅಲ್ಲಿ ಇರೋ ತರ ಈ ಮೊಲಗಳ ಚಿತ್ರ ಬಿಡಿಸಿರ್ತಾನೆ, ಮತ್ತೆ ಈ ಸ್ಪೇಸ್ ಅಲ್ಲಿ ಇರೋ ತರ ಮೊಲಗಳ ಚಿತ್ರ ಬಿಡಿಸಿರ್ತಾಳೆ. ಹಾಗಾಗಿ ಇದು ನೋಡಿ ಬೇಜಾರಾಗ್ಬಿಡುತ್ತೆ ಥಾಮಸ್ಗೆ. ಥಾಮಸ್ ಅವುಗಳು ಮೊಲಗಳು ಹೇಗಿರ್ತಾವೋ ಹಾಗೆ ಅವನ್ನ ಒಪ್ಕೊಬೇಕು, ಅವು ಕಾಡ್ಗಳ ಮಧ್ಯೆ ಇದ್ರೆ ಚಂದ, ಇದನ್ನೆಲ್ಲ ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇದು ಅವ್ಳು ಕೇಳ್ತಾನೆ ಇರೋದಿಲ್ಲ. ಇವನು ಕೂಡ ಇವಳು ಯಾಕೋ ದಾರಿ ತಪ್ಪದೆ ಇದ್ರಳೆ ಅಂತ ಇವನ್ಗೆ ಅನ್ಸುತ್ತೆ. ಈ ಟೈಮಲ್ಲಿ ಇವ್ರು ಆ ಟಾರ್ಚರ್ನ ತಗೊಂಡ್ ಬರ್ತಾರೆ. ತಗೊಂಡ್ಬಂದ್ಬಿಟ್ಟು ಆ ಜಿಂಕೆನ ಅಲ್ಲಿಂದ ಕರ್ಕೊಂಡು ಇವ್ರು ಕೂಡ ಹೋಗ್ತಾ ಇರ್ತಾರೆ. ಇವ್ರನ್ನೆಲ್ಲರೂ ಕೂಡ ಬಾರ್ನಬಾಸ್ ಇದನ್ನೆಲ್ಲ ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಬಿ ತನ್ನ ಬರ್ತಿರೋ ಬುಕ್ನೆಲ್ಲ ಮಕ್ಳಿಗೆಲ್ಲ ಹೇಳ್ತಾ ಅದ್ರ ನೆಕ್ಸ್ಟ್ ಪಾರ್ಟ್ ಯಾವ ರೀತಿ ಬರುತ್ತೆ ಅಂತ ಒಂದು ಸಿಗ್ನ ಕೊಡ್ತಾ ಇರ್ತಾಳೆ. ಅಲ್ಲಿ ನೇಚರ್ ಕೂಡ ಇರ್ತಾನೆ. ನೇಚರ್ ಇವ್ರನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಒಂದು ಕಾರ್ನ ಗಿಫ್ಟ್ ಮಾಡ್ತಾನೆ. ನೋಡಿ, ನೀವು ಬರ್ದಿದ್ದೀರ ಬುಕ್ ಫೇಮಸ್ ಆಗಿರೋದಕ್ಕೆ ನಿಮ್ಗೋಸ್ಕರ ಈ ಒಂದು ಕಾರ್ನ ಗಿಫ್ಟ್ ಮಾಡ್ತಾ ಇದ್ದೀವಿ. ನೀವು ಇನ್ನು ನಮ್ಮ ಕಂಪ್ನಿ ಎಂಪ್ಲಾಯ್ಸ್ಗಳನ್ನ ಮೀಟ್ ಮಾಡಿ ನಿಮ್ಗೆ ಹೊಸ ಐಡಿಯಾ ಸಿಗುತ್ತೆ, ಇನ್ನೂ ನೀವು ಚೆನ್ನಾಗಿ ಗ್ರೋ ಆಗ್ಬೋದು ಅಂತ ತಾನೆ. ಇವಳು ಕೂಡ ಅದಕ್ಕೆಲ್ಲ ಒಪ್ಕೋತಾ ಇರ್ತಾಳೆ. ಆದ್ರೆ ಇದೆಲ್ಲ ಥಾಮಸ್ಗೆ ಇಷ್ಟ ಆಗ್ತಾರೆ. ಇದರ ತನ್ನ ಹೆಂಡತಿ ದಾರಿ ತಪ್ತಾ ಇದ್ದಾಳೆ ಅಂದ್ಬಿಟ್ಟು ಥಾಮಸ್ ಶಿಸ್ತಾಗಿ ನೇಜರ್ ಹತ್ರ ಬರ್ತಾನೆ ಮಾತಾಡೋಣ ಅನ್ಬಿಟ್ಟು. ಬಂದ್ಬಿಟ್ಟು ನನ್ನ ಹೆಂಡತಿಗೆ ಏನೇನು ಹೇಳಿ ತಲೆಗೆ ತುಂಬ್ತಾ ಇದೆಯಾ, ಅವಳಿಗೆ ಇಷ್ಟ ಇಲ್ದೇ ಇರೋ ಕಥೆಗಳನ್ನೆಲ್ಲ ಕೈಲಿ ಬರೆಸ್ತಾ ಇದೆಯಾ ಅಂತ ಇದ್ರ ಬಗ್ಗೆ ಮಾತಾಡ್ತಾ ಇಬ್ಬರು ಕೂಡ ಹಾಗೆ ಬಾಕ್ಸಿಂಗ್ ಮಾಡ್ಕೋತಾ ಇರ್ತಾರೆ. ಆಗ ಥಾಮಸ್ ನೀ ಕೆಟ್ಟ ಐಡಿಯಾನ ತುಂಬಿಟ್ಟು ಯಾವಾಗ್ಲೂ ನೋಡಿದ್ರು ಈ ಮೊಲಗಳು ಸ್ಪೇಸ್ಗೆ ಹೋಗೋದು, ಈ ಮೊಲಗಳು ಬೀಚ್ಗೆ ಹೋಗೋದು, ಬರೀ ಇದ್ರ ಬಗ್ಗೆನೇ ಪೇಂಟಿಂಗ್ ಮಾಡ್ತಾ ಇರ್ತಾಳೆ. ಅವಳಿಗೆ ನನ್ನ ಬಗ್ಗೆ ಏನು ಯೋಚನೆ ಇಲ್ಲ, ಮೊಲಗಳ ಬಗ್ಗೆ ಯೋಚನೆ ಇಲ್ಲ. ಅವಳನ್ನ ದಾರಿ ತಪ್ಪಿಸ್ತಾ ಸರಿಯಾಗಿ ಬೈತಾ ಇರ್ತಾನೆ. ನಿಮ್ಗೆ ಅವಳು ಬೆಳೀತಿರೋದನ್ನ ನೋಡಿ ಅಷ್ಟೊಂದು ಜಲಸಿ ಫೀಲ್ ಆಗ್ತಿದ್ನ ಅಂತ ಇವನು ಅನ್ಕೋತಾನೆ. ಹೀಗಾದ್ರೆ ನೀವು ಒಳ್ಳೆ ತಂದೆ ಆಗೋಕ್ಕೂ ಸಾಧ್ಯನೇ ಇಲ್ಲ, ಒಳ್ಳೆ ಗಂಡ ಆಗೋಕ್ಕೂ ಸಾಧ್ಯ ಇಲ್ಲ ಅಂತ ಬೈತಾನೆ. ಈ ವಿಷಯ ಎಲ್ಲ ಬಿಗೆ ಗೊತ್ತಾಗ್ಬಿಡುತ್ತೆ. ಬಿ ಬಂದ್ಬಿಟ್ಟು ಇವ್ರ ಹತ್ರ ಸರಿಯಾಗಿ ಜಗಳ ಆಡ್ತಾಳೆ. ನೀನ್ ಹೋಗ್ಬಿಟ್ಟು ಯಾಕೆ ನೇಚರ್ ಹತ್ರ ಅವ್ನು ಕೊಡ್ತಾ ಇರೋ ಐಡಿಯಾ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದೆಯಾ, ಸುಮ್ಮನೆ ಇರೋಕ್ಕಾಗೋದಿಲ್ವಾ ನಿನ್ಗೆ ಅಂತ. ಇವನು ಕೂಡ ನಿನ್ನ ಅರ್ಥ ಮಾಡ್ಕೊಂಡು ನೀನು ಕರೆಕ್ಟಾಗಿ ದಾರಿ ತಪ್ಪಿಸ್ತಿದ್ದಾನೆ, ನಿನ್ ಕೈಲಿ ಆಗದಿರೋದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ನಿನ್ ಮೊಲಗಳನ್ನೆಲ್ಲ ಯಾವ ರೀತಿ ತಗೊಂಡು ಹೋಗ್ತಾ ಇದೆಯಾ ಗೊತ್ತಾ, ಅವು ಎಲ್ಲೇ ಇರಬೇಕು ಅಲ್ಲೇ ಇರಬೇಕು, ಕರೆಕ್ಟಾಗಿರುತ್ತೆ, ಸರಿಯಾಗಿ ದಾರಿ ತಪ್ತಾ ಇದೆಯಾ, ಕರೆಕ್ಟಾಗಿ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಇವ್ಳು ಕೇಳ್ತಾನೆ ಇರೋದಿಲ್ಲ. ಈಗ ಜನಗಳು ಅದನ್ನ ಕೇಳ್ತಾ ಇರೋದು, ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಈ ತರ ಆದ್ರೆ ತಾನೇ ನಾವು ಫೇಮಸ್ ಆಗೋದು. ಅದ್ ಬಿಟ್ಬಿಟ್ಟು ನಾವು ಅದೇ ರೀತಿ ಈ ಗಾರ್ಡನ್ ಅಲ್ಲಿ ನಿಂತಿರೋ ಮೊಲಗಳನ್ನೆಲ್ಲ ತೋರ್ಸಿದ್ರೆ ಏನ್ ಚೆನ್ನಾಗಿರುತ್ತೆ, ಇನ್ಮೇಲೆ ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಬೇಡ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಇದನ್ನ ನೋಡಿ ಇವನಿಗೂ ಬೇಜಾರಾಗೋಗ್ಬಿಡುತ್ತೆ. ಇವಾಗ ಫಾರ್ಮರ್ಸ್ ಒಂದು ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಶಿಸ್ತಾಗ ಮಾರ್ಕೆಟ್ ಒಳಗಡೆ ನುಗ್ತಾರೆ. ಮತ್ತೆ ಬೆಂಜಮಿನ್ ಹೋಗ್ಬಿಟ್ಟು ಶಿಸ್ತಾಗಿ ಯಾರಿಗೂ ಕಾಣದೇ ಇರೋ ತರ ಆ ಡ್ರೈ ಫ್ರೂಟ್ ನ ಒಂದು ಟೇಬಲ್ಗೆ ಒಂದು ಹಗ್ಗನ ಕಟ್ತಾನೆ, ಇನ್ನೊಂದು ಹಗ್ಗನ ಈ ಜಿಂಕೆಗೆ ಕಟ್ತಾನೆ. ಪೀಟರ್ ಮತ್ತೆ ಬಾರ್ನಬಾಸ್ ಇಬ್ಬರು ಸೇರ್ಕೊಂಡು ಒಂದು ಬಾಕ್ಸ್ ನೆಲ್ಲ ಸೇರಿಸ್ಬಿಟ್ಟು ಆ ವಿಲಿಯಂ ಅಂತ ಒಂದು ಹುಡುಗ ಇದನ್ನಲ್ಲ ಆ ಡ್ರೈ ಫ್ರೂಟ್ಸ್ ಹುಡುಗಿಗೆ ಒಂದು ಹುಡುಗ ಇಷ್ಟ ಆಗಿರ್ತಾನೆ, ಆ ಹುಡುಗನ ಮೇಲೆ ಬೀಳಿಸ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಆ ಹುಡುಗಿ ಇವನ ಹತ್ರ ಬರುತ್ತೆ, ಏನಾರು ಆಗಿದೆ ನೋಡೋಣ ಅನ್ಬಿಟ್ಟು. ಆಗ ಅದ್ರಲ್ಲಿ ಇರೋ ಒಂದು ಬಾಕ್ಸು ಕೆಳಗಡೆ ಬಿದ್ದು ಉಳ್ಕೊಂಡು ಹೋಗಿ ಈ ಪೀಟರ್ ಒಂದು ಇಲ್ಲೇ ಒಂದು ಟೊಮೊಟೊನ ಅಂಗಡಿ ಇಟ್ಟಿರ್ತಾನೆ. ಅಲ್ಲಿ ಹೋಗಿ ಅವನಿಗೆ ಹೊಡೆದ್ಬಿಟ್ಟು ಅವನ ಟೊಮೊಟೊ ಎಲ್ಲ ಹಾಳಾಗೋಗ್ಬಿಟ್ಟುತ್ತೆ. ಇದನ್ನ ನೋಡ್ತಾನೆ, ಅಲ್ಲಿ ಪೀಟರ್ ಇರ್ತಾನೆ. ಇದನ್ನು ಮಾಡಿದ್ದು ಪೀಟರ್ ಅನ್ಕೊಂಡ್ ಬೇಜಾರ ಮಾಡ್ಕೋತಾನೆ ಥಾಮಸ್. ಆ ಜಿಂಕೆನ ಅಲ್ಲಿಂದ ಕೂಡಕ್ಕೆ ಕೇಳ್ತಾರೆ, ಅದು ಕೂಡ ಓಡೋಗುತ್ತೆ. ಅದ್ರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಗಳೆಲ್ಲ ಒಂದು ಬಾಕ್ಸ್ ಒಳಗಡೆ ಇರುತ್ತಲ್ಲ, ಅವೆಲ್ಲ ಹೋಗ್ಬಿಟ್ಟು ಆ ತಾತನ ಗಾಡಿ ಬಂದಿರುತ್ತೆ ಆಲ್ರೆಡಿ, ಅದ್ರೊಳಗಡೆ ಹೋಗಿ ಬಿದ್ದ್ಬಿಡುತ್ತೆ ಎಲ್ಲರೂ ಕೂಡ. ಇವ್ರು ಇಲ್ಲಿಂದ ತಪ್ಪಿಸ್ಕೊಬೇಕಾಗಿರುತ್ತಲ್ಲ, ಈ ಇಲ್ಲಿ ಏನ್ ಮಾಡುತ್ತೆ, ಬರೀ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದ್ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಲಾಕ್ ಮಾಡ್ಬಿಡುತ್ತೆ ಇವ್ರುಗಳನ್ನ. ಮತ್ತೆ ಆ ತಾತ ಕಾರ್ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೀಟರ್ ಇವರೆಲ್ಲ ಅದ್ರೊಳಗಡೆ ಹೋಗ್ಬಿಡ್ತಾರೆ. ಪೀಟರ್ ಉಳಿದವರೆಲ್ಲ ಎಲ್ಲಿಂದ ನೋಡಿದ್ರೆ ಈ ಕಡೆ ನೋಡಿದ್ರೆ ಪೀಟರ್ನ ಫ್ರೆಂಡ್ಸ್ ಮತ್ತೆ ಅವ್ನ ತಂಗಿ ಅವ್ನ ಫ್ರೆಂಡ್ಗಳನ್ನ ಎಲ್ಲರನ್ನು ಕೂಡ ಲಾಕ್ ಮಾಡ್ಕೊಂಡು ಕೇಜ್ ಒಳಗಡೆ ಹಾಕೋತಾ ಇರ್ತಾರೆ. ಇದನ್ನ ಥಾಮಸ್ ಕೂಡ ನೋಡ್ತಾನೆ. ನೋಡ್ಬಿಟ್ಟು ಏನ್ ನಡೀತಿದೆ ಪೀಟರ್ ಎಲ್ಲ ಅಂತ ಪೀಟರ್ ನೋಡ್ತಾರೆ. ಪೀಟರ್ ಕೂಡ ಒಂದ್ ಕಡೆ ಹುಡುಗರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇವ್ನು ನಿಲ್ಸಕ್ ನೋಡ್ತಾನೆ, ಬಟ್ ಆಗೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಪೀಟರ್ಗೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲ ನಂಗೆ ಮೋಸ ಮಾಡಿದ್ಬಿಟ್ರು ಅಂದ್ಬಿಟ್ಟು. ನೀವು ಎಲ್ಲ ಏನ್ ಈ ತರ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಏನೋ ಈ ಊಟನೆಲ್ಲ ನಿನ್ ಜೊತೆ ಅನ್ಸೋತಿ ಅನ್ಕೊಂಬಿಟ್ಟ, ನಮ್ಗೆ ಕೆಲವು ಬಕ್ರಗಳು ಬೇಕಾಗಿತ್ತು ನಿನ್ನ ಯೂಸ್ ಮಾಡ್ಕೊಂಡು. ಇವನು ನಮ್ಮ ಅಪ್ಪನ ಫ್ರೆಂಡ್ ತಾನೆ, ನೀವು ಏನ್ ಈ ತರ ಮಾಡಿದ್ರಿ ಅಂದಾಗ, ಯಾರು ನಿಮ್ಮ ಅಪ್ಪ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಕಣೋ, ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ನಾನು ಬುಕ್ ನ ಓದಿ ತಿಳ್ಕೊಂಡಿದ್ದು, ಮತ್ತೆ ನೀನ್ ಇಲ್ಲಿ ಬಂದಿರೋದನ್ನ ನಾನು ಒಂದ್ ದಿವಸ ನೋಡ್ದೆ, ನಿನ್ನ ಬರೀ ಚಿಲ್ಲರೆ ಕೆಲ್ಸಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಆದ್ರೆ ನೀನ್ ಸ್ವಲ್ಪ ಚುರುಕಾಗಿದ್ದಲ್ಲ, ನಿನ್ನ ಈ ತರ ಒಂದು ದೊಡ್ಡ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಯೂಸ್ ಆಗುತ್ತೆ ಅಂತ ಈ ರೀತಿ ಮಾಡಿದೆ. ನೋಡು ಪೀಟರ್, ಇನ್ಮೇಲೆ ನೀನು ನಮ್ ಜೊತೆನೆ ಇದ್ಬಿಡು, ತಲೆ ಕೆಡ್ಸ್ಕೊಂಬಿಡ, ನೀವು ಊಟ ತಿಂಡಿಗೆಲ್ಲ ಏನ್ ಬೇಕೋ ಎಲ್ಲ ಸಿಗುತ್ತೆ, ಅದೇ ಹಳ್ಳಿಲಿ ಏನ್ ಜೀವನ ಮಾಡ್ತೀಯ ಅಂದಾಗ, ಇಲ್ಲ ನೀವೆಲ್ಲ ನಂಗೆ ಮೋಸ ಮಾಡಿದೀರಾ, ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ನಂಬಿ ಇಲ್ಲಿ ಬಂದವರು, ಅವ್ರಿಗೆಲ್ಲ ಮೋಸ ಆಗಿದೆ, ನಾನು ಅವ್ರನ್ನ ಕಾಪಾಡಬೇಕು ಅಂದ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ
ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ ಇವನು. ಹೇಗಾದ್ರೆ ಮಾಡ್ತಾನೆ ಫ್ರೆಂಡ್ಸ್ ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವನು ಪೆಟ್ ರೆಸ್ಕ್ಯೂ ಟೀಮ್ ಒಂದು ಆಫೀಸ್ಗೆ ಬರ್ತಾನೆ. ಅಲ್ಲಿ ಬಂದ್ ನೋಡಿದಾಗ ಇನ್ ಫ್ರೆಂಡ್ಸ್ ಗಳನ್ನೆಲ್ಲ ಬೇರೆಯವರೆಲ್ಲ ಬಂದ್ಬಿಟ್ಟು ಅಡ್ಯಾಪ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಇವನ್ ಕಾಪಾಡಕ್ಕೆ ಅಂತ ನೋಡ್ತಾನೆ, ಆಗೋದಿಲ್ಲ. ಆಗ ಅಲ್ಲಿಗೆ ಥಾಮಸ್ ಬರ್ತಾನೆ. ಥಾಮಸ್ ಬಂದ್ಬಿಟ್ಟು ಏನಾಯ್ತು ನಿಮ್ಗೆ, ಉಳ್ದೂರೆಲ್ಲ ಎಲ್ಲಿ ಹೋದ್ರು ಅಂದ್ಬಿಟ್ಟು ಆ ಒಂದು ಸ್ಟೋರ್ ಒಳಗಡೆ ಒಬ್ಬನ್ನ ಮ್ಯಾನೇಜರ್ ನ ಮೀಟ್ ಮಾಡ್ತಾನೆ. ಇಲ್ಲಿರೋ ಪ್ರಾಣಿಗಳೆಲ್ಲ ಕರ್ಕೊಂಡು ಹೋದ್ರಲ್ಲ ಅವ್ರ ಮನೆಯೆಲ್ಲ ಎಲ್ಲೆಲ್ಲಿದೆ ಅಂದಾಗ ಅವನು ಕೂಡ ಸರ್ ಅವೆಲ್ಲ ಕೊಡಕ್ ಆಗೋದಿಲ್ಲ ಅಂದಾಗ ಇವನ್ ಸರ್ ಹಣ ಕೊಡ್ತಾನೆ. ನಮ್ಗೆ ಅವ್ರಗಳ ಅಡ್ರೆಸ್ ಬೇಕು ಅಂದ್ಬಿಟ್ಟು ಅವನು ಕೂಡ ಸರಿ ಆಯ್ತು ತಗೊಳ್ಳಿ ಅಂದ್ಬಿಟ್ಟು ಅಡ್ರೆಸ್ ನ ಕೊಡ್ತಾನೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಪೀಟರ್ಗೆ ಬೈತಾ ಇರ್ತಾನೆ, ನೀನ್ ಮಾಡಿರೋ ಒಂದು ಬೇಜವಾಬ್ದಾರಿ ಕೆಲಸದಿಂದ ಏನಾಯ್ತು ಅಂತ. ಅದಕ್ಕೆ ಪೀಟರ್ ಕೂಡ ನಾನೇನ್ ಮಾಡ್ದೆ, ನೀನ್ ಎಲ್ಲದಕ್ಕೂ ನನ್ನ ಬೈತಾ ಇರ್ತೀಯ, ನಾನ್ ತಪ್ಪಿಲ್ಲ ಅಂದ್ರೂ ಕೂಡ ನನ್ ಬೈತಾ ಇರ್ತೀಯ ಅಂದಾಗ ಈ ಮಾತುಗಳೆಲ್ಲ ಕೇಳಿಸ್ತಾ ಇರುತ್ತೆ ಇವಾಗ ಇವನ್ಗೆ ಥಾಮಸ್ಗೆ. ಆಗ ನೋಡ್ತಿದ್ದಂಗೆ ಅಲ್ಲಿ ಪೆಟ್ರೋಲ್ ಖಾಲಿ ಆಗಿ ಹೋಗ್ಬಿಡುತ್ತೆ. ಇಬ್ರು ಕೂಡ ತಿಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದ್ ಜಾಗದಲ್ಲಿ ಕುತ್ಕೊಂಡು ಪೀಟರ್ ತನ್ನ ಹತ್ರ ನಡೆದಿದ್ದೆಲ್ಲ ಹೇಳ್ತಾನೆ, ಯಾರೋ ಒಬ್ಬ ನನ್ನ ನಂಬಿಸಿ ಮೋಸ ಮಾಡ್ದ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಎಲ್ಲ ಕೂಡ ನನ್ನಿಂದಾನೇ ಆಗಿತ್ತು. ಆಗ ಥಾಮಸ್, ನೀನು ಚಿಕ್ಕವನು ಕೊಡೋ, ನಿಂಗಿನ್ನು ಕರೆಕ್ಟ್ ಆಗಿ ಯೋಚನೆ ಮಾಡುವ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನೀನೆಲ್ಲರೂ ಮೋಸ ಮಾಡ್ತಾರೆ. ನಿನಗೆ ಗೊತ್ತಾ ನಾನು ಯಾಕೆ ಯಾವಾಗ್ಲೂ ನಿನ್ನ ಬೈತಾ ಇರ್ತೀನಿ ಅಂತ, ನೀನ್ ಬುದ್ಧಿ ಕಲ್ತ್ಕೊಳ್ಳಿ ಅಂತ. ಯಾಕಂದ್ರೆ ನನಗೆ ಬೈದು ಬುದ್ಧಿ ಹೇಳೋಕೆ ನನಗೂ ಕೂಡ ತಂದೆ ಇರ್ಲಿಲ್ಲ ಕಣೋ. ನಾನು ನಿನ್ ತಂದೆ ಸ್ಥಾನ ನಿಂತ್ಕೊಂಡು ನಿನ್ನ ತಿದ್ದೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ಗೊತ್ತಿಲ್ಲ ಕಣೋ ತಂದೆ ಹೇಗಿರ್ತಾರೆ ಅಂತ. ನಾನು ನಿನ್ ತಂದೆ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇನ್ನು ಒಂದು ಸರಿಯಾದ ದಾರಿಗೆ ತಗೊಂಡ್ಬರ್ಬೇಕು ಅಂತ ನಾನಿದ್ದೀನಿ ಕಣೋ ಅಂತ ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಇದೆಲ್ಲ ಇವನ್ಗೂ ಅರ್ಥ ಆಗ್ಬಿಟ್ಟು ಈಗ ಇವನ್ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ. ಪೀಟರ್ ಕೂಡ ತಲೆ ಕೆಡ್ಸ್ಕೊಂಡ್ಬಿಡು, ನಾವೆಲ್ಲರೂ ವಾಪಸ್ ಕರ್ಕೊಂಡ್ಬರೋಣ ಅಂತ ಥಾಮಸ್ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಬಿ ನೈಚರ್ ನ ಒಂದು ಕಂಪ್ನಿ ಎಂಪ್ಲಾಯ್ಸ್ ಹತ್ರ ಎಲ್ಲ ಕುತ್ಕೊಂಡು ಇನ್ನು ಯಾವ ರೀತಿ ಕಥೆನ ಡಿಫ್ರೆಂಟ್ ಆಗಿ ಬರೀಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಒಂದೊಂದು ಐಡಿಯಾನ ಕೊಡ್ತಾ ಇರ್ತಾರೆ. ಮೊಲಗಳನ್ನೆಲ್ಲ ಪ್ಲೇನ್ ಜೊತೆಗೆ ಸೇರ್ಸೋಣ, ಅದ್ರ ಮೇಲಿಂದ ಆರ್ಸೋಣ, ಮತ್ತೆ ಆಕ್ಷನ್ ಇರುವಂತ ಒಂದು ಮೂವಿನ ರೆಡಿ ಮಾಡೋಣ, ಇವುಗಳನ್ನ ಇಟ್ಕೊಂಡು ಒಂಥರ ಡಿಫ್ರೆಂಟ್ ಆಗಿರುವಂತಹ ಒಂದು ಐಡಿಯಾಗಳನ್ನ ಕೊಡ್ತಾ ಇರ್ತಾರೆ. ಇದೆಲ್ಲ ಇವಳಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಇವಾಗ. ಅದಕ್ಕೋಸ್ಕರ ಈ ರೀತಿ ಮೊಲಗಳನ್ನೆಲ್ಲ ಮಾಡಿದ್ರೆ ಜನರುಗಳಿಗೆ ನೋಡೋಕೆ ತುಂಬಾ ಚೆನ್ನಾಗಿ ಇರೋದಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ. ಆದ್ರೆ ನೈಜರ್ ಹೇಳ್ತಾನೆ, ಇದೇ ಜನರಿಗೆ ಬೇಕಾಗಿರೋದು, ಈ ರೀತಿ ಮಾಡಿದ್ರೇನೆ ನಿಮ್ಮ ಒಂದು ಕತೆ ಓಡೋದು ಅಂತ. ಇಲ್ಲ ಇದಕ್ಕೆ ನಾನೆಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಬಿ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಥಾಮಸ್ ಬರ್ತಾನೆ. ಥಾಮಸ್ ಬಂದ್ಬಿಟ್ಟು, ನೋಡು ಕೆಲವು ಮೊಲಗಳನ್ನೆಲ್ಲ ಬೇರೆಯವ್ರು ತಗೊಂಡು ಹೊಂಟೋಗ್ಬಿಟ್ಟಿದ್ದಾರೆ, ಇನ್ನು ಎಷ್ಟೊಂದು ಪ್ರಾಣಿಗಳು ಕಾಣಿಸ್ತಾ ಇಲ್ಲ, ನಾವು ಆದಷ್ಟು ಬೇಗ ಅವುಗಳನ್ನೆಲ್ಲ ವಾಪಸ್ ಕರ್ಕೊಂಡ್ಬಿಡ್ಬೇಕು, ಬರ್ತೀನ ಜೊತೆಗೆ ಅಂದಾಗ ಆಗ ನೈಜಲ್ಲು ಎಲ್ಲಿ ಹೋಗ್ತಾ ಇದ್ದೀರಾ, ಕಥೆನ ಇನ್ನೂ ಡಿಫ್ರೆಂಟ್ ಆಗಿ ರೆಡಿ ಮಾಡೋಣ ಕೂತ್ಕೊಳ್ಳಿ ಅಂತ ಇರ್ತಾಳೆ. ಇದು ಇವಳಿಗೆ ಇಷ್ಟ ಆಗ್ತಾ ಇರೋದಿಲ್ವಲ್ಲ. ಸಾರಿ ಸರ್, ನೀವ್ ಹೇಳೋ ರೀತಿ ಎಲ್ಲ ಮಾಡಕ್ ಹೋಗಲ್ಲ, ನನಗೆ ನನ್ನ ಮೊಲಗಳು ತುಂಬಾ ಕಷ್ಟ ಇದೆ, ನಾನು ಸಹಾಯ ಮಾಡಕ್ ಹೋಗ್ಬೇಕು ಅಂತ ಇರ್ಬೇಕಾದ್ರೆ ತಲೆ ಕಟ್ಸ್ಕೊಂಬಿಡಿ ಅವುಗಳ ಬಗ್ಗೆ, ನಿಮ್ ಬುಕ್ ಪಬ್ಲಿಷ್ ಆದ್ರೆ ಇನ್ನೂ 100 ಮೊಲಗಳನ್ನ ತಗೊಂಬೋದು, ಬನ್ನಿ ನಮ್ ಜೊತೆ ಈಗ ಕೆಲಸ ಮಾಡಿ ಅಂದಾಗ, ಇಲ್ಲ ನಾನ್ ನಿಮ್ ಜೊತೆ ಈಗ ಕೆಲಸ ಮಾಡಕ್ಕಾಗಲ್ಲ, ನಿಮ್ಗೆ ಯಾವ್ದೇ ರೀತಿಯ ಕಥೆಗಳನ್ನು ಕೂಡ ಬರೆದು ಕೊಡೋಕ್ಕಾಗಲ್ಲ ಅಂತ. ಅದಕ್ಕೆ ನೈಜರ್ ಕೂಡ ಕೋಪಿಸ್ಕೊಂಡು, ನನ್ನ ಮಾತನ್ನ ನೀವು ಕೇಳಲಿಲ್ಲ ಅಂದ್ರೆ ನಿಮ್ ಬುಕ್ ಯಾವತ್ತೂ ಕೂಡ ಸೇಲ್ ಆಗೋದಿಲ್ಲ, ನೀವು ಫೇಮಸ್ ಆಗೋಕ್ಕಾಗೋದಿಲ್ಲ ಅಂತ. ಇವಳು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನನಗೆ ನನ್ನ ಫ್ಯಾಮಿಲಿ ಮುಖ್ಯ ಅಂದ್ಬಿಟ್ಟು ಬೇರೆ ಒಂದು ಮೊಲಗಳನ್ನ ಕಾಪಾಡೋಕೆ ಬಂದ್ಬಿಡ್ತಾಳೆ ಇವಳು. ಇವನು ಕೂಡ ಹೋದ್ರೆ ಹೋಯ್ತು ಬಿಡ್ರಿ ರೀ, ನಾವು ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗ್ತಾನೆ. ಆಕ್ಚುಲಿ ಇವನು ಇವ್ರನ್ನ ಇಟ್ಕೊಂಡು ತುಂಬಾ ಬಿಸ್ನೆಸ್ ಮಾಡ್ತಿದ್ದ, ಅದರಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೇ ಕೊಡ್ತಿದ್ದು ಇವ್ರಿಗೆ, ಅದ್ರ 10ರಷ್ಟು ಪೇಮೆಂಟ್ ನ ಇವನ್ ಮಾಡಿಕೋತಿದ್ದ. ಈಗ ಉಳಿದವ್ರನ್ನೆಲ್ಲ ಕರ್ಕೊಂಬರಕ್ಕೆ ಇವರು ಎಲ್ಲರೂ ಹೋಗ್ತಾರೆ. ಫಸ್ಟ್ ನಿಂತು ಬಾತ್ಕೋಳಿನ ಈಸಿಯಾಗಿ ಕರ್ಕೊಂಬರ್ತಾರೆ. ಈಗ ಬೆಂಜಮಿನ್ ಯಾರೊಬ್ಬ ಕುಯ್ದು ಸಾಂಬಾರ್ ಮಾಡಕ್ಕೆ ರೆಡಿ ಇರ್ತಾನೆ, ಆದ್ರೂ ಕೂಡ ಬಿಡೋದಿಲ್ಲ ಪೀಟರು. ಈಗ ಮಾಡಿ ಅವನಿಗೆ ಮೋಸ ಮಾಡಿ ಶಿಸ್ತಾಗಿ ಪೀಟರ್ನ ಕೂಡ ಅಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಕಪ್ಪೆ ಹತ್ರ ಹೋಗ್ತಾರೆ. ಕಪ್ಪೆನೂ ಕೂಡ ಅಲ್ಲಿಂದ ಈಸಿಯಾಗಿ ಕಾಪಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾರೆ. ಮತ್ತೆ ಇವ್ರು 3 ಜನ ಸಿಸ್ಟರ್ಸ್ ಗಳನ್ನ ಒಂದು ಪ್ಲೇನ್ ಅಲ್ಲಿ ಹಾಕೊಂಡ್ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ಕೂಡ ಥಾಮಸ್ ಅವ್ರ 3 ಜನ ಸಿಸ್ಟರ್ಸ್ ಗಳನ್ನ ಕರ್ಕೊಂಡ್ ಬಂದ್ಬಿಡ್ತಾನೆ. ಮತ್ತೆ ಈ ಐಸ್ ಸ್ಕೇಟ್ ಅಲ್ಲಿ ಟಾಮಿನ ಕರ್ಕೊಂಡು ಹೋಗ್ತಾ ಇರ್ತಾನೆ, ಅವನು ಕೂಡ ಬಿಡೋದಿಲ್ಲ, ಅವನು ಕೂಡ ಕಾಪಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾರೆ. ನೆಕ್ಸ್ಟ್ ಅಜ್ಜಿಂಕೆ ಹತ್ರ ಹೋಗ್ತಾರೆ. ಅಜ್ಜಿಂಕನ್ ಕೂಡ ಈಸಿಯಾಗಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಎಲ್ಲಾರನ್ನ ಕರ್ಕೊಂಡು ಇವ್ರ ಗಾಡಿಗೆ ಕುಣ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಇನ್ನ ಪಿಗ್ಗಿ ಇರ್ತಾನೆ. ಪಿಗ್ಗಿನ ಕರ್ಕೊಂಬರಕ್ಕೆ ಅಂದ್ಬಿಟ್ಟು ಅವನು ಕೂಡ ಒಂದ್ ಜಾಗಕ್ಕೆ ಹೋಗ್ಕೊಂಡು ಹೋಗ್ತಾರೆ. ಅವನು ಕೂಡ ಸಿಗ್ತಾನೆ. ಅವನು ಕೂಡ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಓನರ್ ಇವ್ರನ್ನ ಆಟ ಆಡಿಸ್ತಾ ಇರ್ತಾನೆ. ಇವ್ನು ಬಿಡ್ತಾನೆ ಇರೋದಿಲ್ಲ. ಇವ್ರು ಕೂಡ ಅವನ್ನೆಲ್ಲ ತಪ್ಪಿಸ್ಕೊಳಕ್ಕೆ ಫುಲ್ಲು ಕಾಡ್ರೈನ ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇನ್ನೊಂದು ಕೊನೆಯ ಒಂದು ಕೆಲಸ ಹೊಂದಿರುತ್ತೆ. ಅದಕ್ಕೋಸ್ಕರ ಇವನು ಈ ಪಾರ್ನ ಬಸ್ ಹತ್ರ ಬರ್ತಾನೆ. ಆಗ ಆ ತಾತ ಮತ್ತೆ ಮಾರ್ಕೆಟ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ. ಇವನು ಮನೆಯೊಳಗಡೆ ಹೋಗ್ಬಿಟ್ಟು ಆ ಡ್ರೈ ಫ್ರೂಟ್ಸ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ತಾ ಇರ್ತಾನೆ. ಇವ್ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಪೀಟರು. ಆಗ ಬಾರ್ನ ಬಸ್ ಬಂದ್ಬಿಟ್ಟು, ಏನು ನಮ್ ಜಾಗಕ್ಕೆ ಬಂದ್ ಕದೀತೈತಿ ಅಂದಾಗ, ಇಲ್ಲ ಕದೀತಾ ಇಲ್ಲ, ನಿಮ್ಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನನ್ನ ಒಂದು ಫ್ರೆಂಡ್ಸ್ ಗಳನ್ನ ಈ ರೀತಿ ನನ್ನಿಂದ ದೂರ ಮಾಡ್ತೀರಾ, ನನಗೆ ಮೋಸ ಮಾಡ್ತೀರಾ ಅಂದಾಗ, ನೀ ದಡ್ಡ ಅದಕ್ಕೆ ಮೋಸ ಮಾಡ್ತೀನಿ ಅಂತ ಇವ್ರನ್ನ ಆಡ್ಕೋತಾ ಇರ್ತಾರೆ. ಸರಿ ಯಾರ್ ದಡ್ಡ ಅಂತ ಇವಾಗ ಗೊತ್ತಾಗುತ್ತೆ ಅಂತ ನೋಡ್ತಿದ್ದಂಗೆನೆ ಅವರೆಲ್ಲಾರು ಸೊಂಟಕ್ಕೂ ಹಾಕ ಕಟ್ಬಿಟ್ಟಿರ್ತಾರೆ ಇವನ್ ಫ್ರೆಂಡ್ಸ್ ಗಳು. ಇದರಿಂದ ಆ ತಾತನ ಗಾಡಿಗೆ ಕಟ್ಟಿರ್ತಾರೆ ಅದ್ರ ಇನ್ನೊಂದ್ ಭಾಗನ. ಹಾಗಾಗಿ ಆ ತಾತ ಗಾಡಿ ಓಡಿಸ್ಕೊಂಡು ಹೋಗಿರೋದ್ರಿಂದ ಇವರೆಲ್ಲಾರನು ಕೂಡ ಹೇಳ್ಕೊಂಡು ಹೋಗ್ಬಿಡುತ್ತೆ. ಇವಾಗ್ಲಾರ ಗೊತ್ತಾಯ್ತಾ, ದಡ್ಡ ತಿರುಪಿದ್ರೆ ಏನ್ ಮಾಡ್ತಾನೆ ಅನ್ಬಿಟ್ಟು ಒಂದು ಡೈಲಾಗ್ ನೋಡಿತಾನೆ. ಮತ್ತೆ ಆ ಡ್ರೈ ಫ್ರೂಟ್ಸ್ ಗಳೆಲ್ಲ ತಗೊಂಡೋಗಿ ಮತ್ತೆ ಆ ಹುಡುಗಿಗೆ ಕೊಡ್ತಾರೆ.
ಆ ಹುಡುಗಿ ಹತ್ರ ಕತ್ಕೊಂಡ್ ಬಂದಿದ್ರಲ್ಲ ಆ ಹುಡುಗಿಗೆ ಅದನ್ನ ವಾಪಸ್ ಕೊಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇಲ್ಲಿ ಗಾಡಿಲಿ ಹೋಗ್ತಾ ಇರ್ಬೇಕಾದ್ರೆ ಥಾಮಸ್ ಸಾರಿ ನಿನ್ ಕನ್ಸನೆಲ್ಲ ಹಾಳು ಮಾಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಕೂಡ ಇಲ್ಲ ನಾನು ಹಿಂಗ್ ಸಾರಿ ಕೇಳ್ಬೇಕು, ನನ್ಗೆ ಇಷ್ಟ ಇಲ್ದೇ ಇರೋದನ್ನ ನಾನು ಮಾಡಬಾರ್ದಿತ್ತು, ಅದನ್ನೇ ನಾನು ಮಾಡಕ್ ಹೋಗ್ಬಿಟ್ಟೆ, ನನ್ನ ಫ್ಯಾಮಿಲಿನ ನಾನು ಮರೀತಿದ್ದೆ, ನನ್ನನ್ನು ಕರೆಕ್ಟಾಗಿರೋ ದಾರಿ ಕರ್ಕೊಂಡ್ ಬಂದಿದ್ಯಾ, ಥ್ಯಾಂಕ್ಸ್ ಅಂತ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದಗಡೆ ಪೀಟರ್ ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ಇರ್ತಾನೆ. ನನ್ನ ಒಂದು ಬೇಜವಾಬ್ದಾರಿಯಿಂದ ನಿಮ್ಮೆಲ್ಲರಿಗೂ ಕೂಡ ತೊಂದರೆ ಆಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಎಲ್ಲರಿಗೂ ಕೂಡ ಸಾರಿನ ಕೇಳ್ತಾ ಇರ್ತಾನೆ. ಅವನು ಕೂಡ ಸರಿ ಬಿಡು ತಲೆ ಕೆಡ್ಸ್ಕೊಂಬೇಡ, ಇವಾಗ್ಲಾದ್ರೂ ಬುದ್ಧಿ ಬಂತಾರೆ ನಿನಗೆ ಅನ್ಬಿಟ್ಟು ಖುಷಿಯಾಗಿರ್ತಾರೆ. ಮತ್ತೆ ನಮ್ಗೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ ಈಗ ಇವರು ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿರ್ತಾರೆ, ಇನ್ನೂ ಚೆನ್ನಾಗಿರ್ತಾರೆ. ನೋಡಿದ್ರೆ ಬಿ ಮತ್ತೆ ಥಾಮಸ್ಗೆ ಕೂಡ ಒಂದು ಮಗು ಆಗಿರುತ್ತೆ. ಈ ಮಗುನ ಈ ಮೊಲಗಳು ತುಂಬಾ ಚೆನ್ನಾಗಿ ನೋಡ್ಕೋತವೆ. ಸೋ ಕ್ಯೂಟ್, ಒಂದು ಸುಂದರವಾಗಿರುವಂತ ಫ್ಯಾಮಿಲಿಗೆ ಒಬ್ಬ ಹೊಸಾಗಿ ಜಾಯ್ನ್ ಆದ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದ್ರ ಪಾರ್ಟ್ 3 ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ ಬಂದಿದ ತಕ್ಷಣ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಬಂದಿಲ್ಲ. ಪಾರ್ಟ್ 3 ಏನ್ ಬ್ರೋ ಏನ್ ತೆಗಿತಾನೆ ಅಂದ್ರೆ, ಈಗ ಬಾರ್ನಬಾಸ್ ನ ಲಾಕ್ ಮಾಡ್ಸೋದ್ನಲ್ಲ ಪೀಟರ್, ಮೋಸ್ಟ್ಲಿ ಅವನ ಒಂದು ರಿವೆಂಜ್ ತೀರ್ಸ್ಕೊಳಕ್ಕೆ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ಸರಿ, ಹೇಗಿದೆ ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದಿಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡೋದು ಒಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.